ಎಲ್ಲರಿಗೂ ಶುಭೋದಯ. ರಾಷ್ಟ್ರೀಯ ಐಕ್ಯತಾ ಸಪ್ತಾಹ ದಿನಾಚರಣೆ ಪ್ರಯುಕ್ತ ಭಾಷಾ ಸೌಹಾರ್ದತಾ ದಿನ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಆಚರಿಸಲಾಗುತ್ತಿದೆ. ರಾಷ್ಟ್ರೀಯ ಐಕ್ಯತಾ ಸಪ್ತಾಹ ದಿನಾಚರಣೆಯನ್ನು ಭಾರತದಲ್ಲಿ ನವೆಂಬರ್ 19ರಂದು ಆಚರಿಸಲಾಗುತ್ತದೆ. ಈ ದಿನದ ವಿಶೇಷತೆ ಎಂದರೆ ಭಾರತದ ಮೊಟ್ಟಮೊದಲ ಮಹಿಳಾ ಪ್ರಧಾನಿ ಇಂದಿರಾ ಗಾಂಧಿಯವರ ಜನ್ಮದಿನಾಚರಣೆಯ ಪ್ರಯುಕ್ತ ರಾಷ್ಟ್ರೀಯ ಸಪ್ತಾಹ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಭಾರತೀಯ ಸಂಸ್ಕೃತಿಯ ಐಕ್ಯತೆಯ ಭಾವನೆ, ಶಾಂತಿ ಮತ್ತು ಭಾವೈಕ್ಯತೆಯಂತಹ ಅಂಶಗಳನ್ನು ಸಮಾಜದಲ್ಲಿ ಗಟ್ಟಿಯಾಗಿಸಲು ಈ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಈ ರಾಷ್ಟ್ರೀಯ ಸೌಹಾರ್ದತಾ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ, ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ, ಪಾರ್ವತಿ ನಂದನ ಗಜಾನನ ಗಜಾನನ ಶುಭಾನನ, ಪಾಹಿ ಪ್ರಭೋ ಮಾಂ ಪಾಹಿ ಪ್ರಸನ್ನ, ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ, ಷಣ್ಮುಖ ಸೋದರ ಗಜಾನನ ಷಣ್ಮುಖ ಸೋದರ ಗಜಾನನ, ಗಜಾನನ ಶುಭಾನನ, ಪಾಹಿ ಪ್ರಭೋ ಮಾಂ ಪಾಹಿ ಪ್ರಸನ್ನ, ಪಾಹಿ ಪ್ರಭೋ ಮಾಂ ಪಾಹಿ ಪ್ರಸನ್ನ, ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ. ಧನ್ಯವಾದಗಳು. ಈಗಾಗಲೇ ತಿಳಿದಿರೋ ಹಾಗೆ ರಾಷ್ಟ್ರೀಯ ಐಕ್ಯತಾ ಸಪ್ತಾಹ ದಿನಾಚರಣೆ 7 ದಿನಗಳ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಹಮ್ಮಿಕೊಂಡಿರೋದು 2ನೇ ದಿನದ ಒಂದು ಕಾರ್ಯಕ್ರಮ. ಅದು ಭಾಷಾ ಸೌಹಾರ್ದತಾ ದಿನ ಅಂತ. ಈ ದಿನದ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಪ್ರೊಫೆಸರ್ ಲಕ್ಷ್ಮೀನಾರಾಯಣ ಅರೋರಾ ಅವರು, ವಿಶ್ರಾಂತ ಪ್ರಾಧ್ಯಾಪಕರು, ಮೈಸೂರು ವಿಶ್ವವಿದ್ಯಾನಿಲಯ ಅವರು ಬಂದಿದ್ದಾರೆ. ಅವ್ರ ಬಗ್ಗೆ ಒಂದು ಸಣ್ಣ ಪರಿಚಯ ಮಾಡೋದೇ ನನಗೆ ಭಾಳ ಸಂತೋಷದ ವಿಷಯ. ಅವರು ಅಷ್ಟು ದೊಡ್ಡ ವಿದ್ವಾಂಸರು. 86ನೇ ವಯಸ್ಸಿನಲ್ಲಿ ಕೂಡ ಕರೆಕ್ಟಾಗಿ 11:15 ನಮ್ಮ ಈ ಬಾಗಿಲು ಮುಂದೆ ಅವರು ನಿಂತಿದ್ದರು. ಮತ್ತು ನಾವು ನಾನಾ ಕಾರಣಗಳಿಂದ ನಮ್ಮ ಒಂದು ಲೆಸನ್ ಬರೆಯೋದಕ್ಕೋಸ್ಕರ 1 ತಿಂಗಳ ಕೆಳಗಡೆ ನಾವು ಅವರಿಗೆ ಅಲಾಟ್ ಮಾಡಿದ್ವಿ. ಅದನ್ನು 1.5 ತಿಂಗಳಲ್ಲಿ ನಮ್ಮ ಸಮಯಕ್ಕೆ ಸರಿಯಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಿ ಅವರು ಬರೆದು ಕೊಟ್ಟರು. ಅದು ಕೂಡ ಸಂಪೂರ್ಣವಾದ ಒಂದು ಒಳ್ಳೆಯ ಬರಹನ ಮಾಡಿಕೊಟ್ರು ಅನ್ನೋದು 86ನೇ ವಯಸ್ಸಿನ ಅವರ ಒಂದು ಸೇವೆನ ನಾವು ನೋಡಿ ಕಲಿಬೇಕಾಗಿರೋ ಅಂಶಗಳೇ ಭಾಳಷ್ಟಿದೆ. ಮತ್ತು ಅವ್ರಿಗೆ ಎಷ್ಟು ಭಾಷೆಗಳು ಬರುತ್ತೆ: ಕನ್ನಡ, ಇಂಗ್ಲೀಷು, ಹಿಂದಿ, ಸಂಸ್ಕೃತ, ಪ್ರಾಕೃತ, ಅಪಭ್ರಂಶ, ಉರ್ದು, ಜರ್ಮನ್ ಮತ್ತು ರಷ್ಯನ್. ಅವರು ಶ್ರೀಯುತರು MA ಕನ್ನಡ, MA ಇಂಗ್ಲೀಷ್ ಮತ್ತು MA ಹಿಂದಿ 3 ಭಾಷೆಗಳ MA ಅವರು ಮಾಡಿದ್ದಾರೆ. ಮತ್ತು MPhil ಭಾಷಾಂತರದಲ್ಲಿ ಮಾಡಿದ್ದಾರೆ. PhD ಕನ್ನಡದಲ್ಲಿ ಮಾಡಿದ್ದಾರೆ. ಕನ್ನಡ, ಪ್ರಾಕೃತ, ಜರ್ಮನ್ ಮತ್ತು ರಷ್ಯನ್ ಭಾಷೆಗಳಲ್ಲಿ ಡಿಪ್ಲೊಮಾ ಮಾಡಿದ್ದಾರೆ. ಮತ್ತು ಸಂಸ್ಕೃತದ ಕೋವಿದರಾಗಿದ್ದಾರೆ. ಸಂಸ್ಕೃತ ಕೂಡ ಅವ್ರಿಗೆ ಬರುತ್ತೆ. ವಾಸ್ತವವಾಗಿ ಪ್ರೊಫೆಸರ್ ಲಕ್ಷ್ಮೀನಾರಾಯಣ ಅರೋರಾ ಅವರು BScಯಲ್ಲಿ ಭೌತಶಾಸ್ತ್ರ, ಗಣಿತಶಾಸ್ತ್ರ, ರಸಾಯನಶಾಸ್ತ್ರ ತಗೊಂಡು BSc ಮಾಡಿರೋದು. ಅವರ ಒಂದು ಈ ಒಂದು ಶಿಕ್ಷಣದ ಒಂದು ಹಾದಿನೇ ಭಾಳ ಸಂತೋಷಕರವಾದದ್ದು ಮತ್ತು ಭಾಳ ಎಲ್ಲರೂ ಕೂಡ ಮೆಚ್ಕೊಳ್ಳೋ ಅಂಥದ್ದು. ಇಂಥ ಪ್ರಾಧ್ಯಾಪಕರು ಇವತ್ತು ಭಾಷಾ ಸೌಹಾರ್ದತೆಯ ಕುರಿತು ನಮಗೆ ಒಂದು 4-6 ಮಾತುಗಳನ್ನು, ಒಂದು ಹಿತವಚನನ ಹೇಳಬೇಕು ಅಂತ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಕೇಳ್ಕೊಳ್ತಿದ್ದೆ. ಮತ್ತು ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತ ಕೋರ್ತೀನಿ. ಮತ್ತು ಈ ಕಾರ್ಯಕ್ರಮದ
ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರೋ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ಶರಣಪ್ಪ ವಿ ಹಲ್ಸೆ ಅವರು ಈ ಕಾರ್ಯಕ್ರಮದ ಒಂದು ರೂವಾರಿಗಳು. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾದ ಸ್ವಾಗತನ ಕೊಡ್ತೀನಿ. ನಮ್ಮ ಕುಲಸಚಿವರಾಗಿರ್ತಕ್ಕಂಥ ಪ್ರೊಫೆಸರ್ ಪ್ರವೀಣ್ ಅವರು ಇನ್ನೇನು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ, ಅವ್ರಿಗೂ ಕೂಡ ನಾನು ಸ್ವಾಗತ ಕೋರಿರ್ತೇನೆ. ಮತ್ತು ಈ ಎಲ್ಲ ಕಾರ್ಯಕ್ರಮನ ನಮ್ಮ ಕನ್ನಡ ವಿಭಾಗಕ್ಕೆ ವಹಿಸಿ ಎಲ್ಲ ರಾಷ್ಟ್ರೀಯ ಐಕ್ಯತಾ ಸಪ್ತಾಹ ದಿನಾಚರಣೆ 7 ದಿನಗಳ ಕಾರ್ಯಕ್ರಮನ ನಡೆಸ್ತಾ ಇರೋರು ನಮ್ಮ ಡೀನ್ ಶೈಕ್ಷಣಿಕ ಆಗಿರ್ತಕ್ಕಂಥ ಪ್ರೊಫೆಸರ್ ಎನ್ ಲಕ್ಷ್ಮೀ ಮೇಡಮ್ ಅವರು. ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಕೊಡ್ತೇನೆ. ಮತ್ತು ಇನ್ನುಳಿದ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಎಲ್ಲ ಅಧಿಕಾರಿಗಳಿಗೂ ಮತ್ತು ಅಧ್ಯಾಪಕ ವೃಂದದವ್ರಿಗೂ ಮತ್ತು ಅಧ್ಯಾಪಕೇತರ ವರ್ಗದವ್ರಿಗೂ ಕೂಡ ಈ ಭಾಷಾ ಸೌಹಾರ್ದತಾ ದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತನ ಕೋರ್ತೀನಿ. ನಮ್ಮ ವಿಶ್ವವಿದ್ಯಾಲಯದ ಸನ್ಮಾನ್ಯ ಕುಲಪತಿಯವರಾದ ಪ್ರೊಫೆಸರ್ ಶರಣಪ್ಪ ವಿ ಹಲ್ಸೆ ಸರ್ ಅವರೇ, ಹಾಗೂ ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥ ಪ್ರೊಫೆಸರ್ ಲಕ್ಷ್ಮೀನಾರಾಯಣ ಆರೋರ ಸರ್ ಅವರೇ, ಹಾಗೂ ನಮ್ಮ ಕುಲಸಚಿವರು ಇನ್ನೇನು ಸ್ವಲ್ಪ ಸಮಯದಲ್ಲಿ ಬರ್ತಾರೆ ಪ್ರೊಫೆಸರ್ ಪ್ರವೀಣ್ ಸರ್ ಅವರೇ, ಹಾಗೂ ಅಧ್ಯಾಪಕ ವರ್ಗದವರೇ ಹಾಗೂ ಅಧ್ಯಾಪಕೇತರ ಮಿತ್ರರೇ ಹಾಗೂ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯರೇ, ಇಂದಿನ ಈ ಒಂದು ಕಾರ್ಯಕ್ರಮ ಬಹುಶಃ 19ನೇ ತಾರೀಕು ಪ್ರಾರಂಭ ಆಯಿತು. 19/11/24 ಈ ಕಾರ್ಯಕ್ರಮ ರಾಷ್ಟ್ರೀಯ ಐಕ್ಯತಾ ದಿನಾಚರಣೆಯನ್ನು ಮೊಟ್ಟ ಮೊದಲಿಗೆ ಪ್ರಾರಂಭ ಮಾಡಿದ್ವಿ. ಅಂದಿನಿಂದ ರಾಜ್ಯ ಸರ್ಕಾರದ ಮತ್ತು ಘನ ಸರ್ಕಾರದ ನಮ್ಮ ಕೇಂದ್ರ ಸರ್ಕಾರದ ಆದೇಶದಂತೆ 7 ದಿನಗಳು ಸತತವಾಗಿ ಈ ತಿಂಗಳಲ್ಲಿ ಈ ಕಾರ್ಯಕ್ರಮಗಳು ನಡಿಬೇಕು ಅಂತ ಅಂದ್ಬಿಟ್ಟು ಸರ್ಕ್ಯುಲರ್ ಬಂತು. ಅದರ ಒಂದು ಪ್ರಯುಕ್ತ ನಾವು 19/11/24 ಒಂದು ರಾಷ್ಟ್ರೀಯ ಐಕ್ಯತಾ ದಿನ ಅಂತ ಮಾಡಿದ್ವಿ. ನಿನ್ನೆ 20/11/24 ಉರ್ದು ಭಾಷೆಗೆ ಸಂಬಂಧಪಟ್ಟ ಹಾಗೆ ಅದು ಒಂದು ದಿನಾಚರಣೆಯನ್ನು ಮಾಡಿದ್ವಿ. ಇವತ್ತು ಒಂದು ಕನ್ನಡ ವಿಭಾಗಕ್ಕೆ ಸಂಬಂಧಪಟ್ಟಂಗೆ ಭಾಷಾ ಸೌಹಾರ್ದತಾ ದಿನ. ಇವತ್ತು ಭಾಷಾ ಸೌಹಾರ್ದತೆ ದಿನ. ನಾಳೆ ಇನ್ನು ಮುಂದಿನ ದಿನಗಳಲ್ಲಿ ಭಾಷಾ ಸೌಹಾರ್ದತೆನ ದುರ್ಬಲ ವರ್ಗಗಳ ಒಂದು ದಿನಾಚರಣೆಗೆ ಅನುಕೂಲವಾಗಿ ಸಾಂಸ್ಕೃತಿಕ ಏಕತಾ ದಿನ ಅಂತ ಒಂದು ದಿನ ಮಾಡಬೇಕು, ಒಂದು ಮಹಿಳಾ ದಿನಾಚರಣೆ ಅಂತ ಮಾಡಬೇಕು, ಮತ್ತೊಂದು ಪರಿಸರ ದಿನಾಚರಣೆ. ಇಷ್ಟು ಕಾರ್ಯಕ್ರಮಗಳನ್ನು ರಾಜ್ಯ ಸರ್ಕಾರದ ಆದೇಶದಂತೆ ನಾವು ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಪ್ರತಿದಿನವೂ ಒಂದೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕಾರ್ಯಕ್ರಮಗಳಿಗೆ ಹೆಚ್ಚು ಜನ ಸೇರ್ತಾ ಇಲ್ಲ. ಇತ್ತೀಚೆಗೆ ಎಲ್ಲ ಪ್ರತಿಯೊಬ್ಬರಿಗೂ ಕಡ್ಡಾಯವಾಗಿ ಅಂತ ಹೇಳಿದ್ರು ಜನರು ಬಂದು ಅಟ್ಲೀಸ್ಟ್ ನಮ್ಮ ಘನ ಸರ್ಕಾರ ಏನು ಹೇಳಿದೆ, ಘನ ಸರ್ಕಾರದ ಒಂದು ಆದೇಶದಂತೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈ ಕಾರ್ಯಚಟುವಟಿಕೆಗಳನ್ನು ನಾವು ಹಮ್ಮಿಕೊಂಡಿರ್ತಕ್ಕಂಥದ್ದು. ಸೊ ಏನೇ ಇದ್ರೂ ಇದಕ್ಕೆ ಸಂಬಂಧಪಟ್ಟ ಇಂದಿನ ಈ ಕಾರ್ಯಕ್ರಮ ಅಂದರೆ ಈ ಭಾಷಾ ಸೌಹಾರ್ದತಾ ದಿನ, ಇದಕ್ಕೆ ಸಂಬಂಧಪಟ್ಟಾಗಿ ಭಾಷೆ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ, ಸಂವಹನ ಮಾಧ್ಯಮ. ಅದು ಒಂದು ಪ್ರತಿಯೊಬ್ಬರಿಗೂ ಯಶಸ್ವಿಯಾಗಿ ಪ್ರತಿಯೊಬ್ಬರಿಗೂ ಸಂವಹನಕ್ಕಾಗಿ ಭಾಷೆಯನ್ನು ನಾವು ಕಲಿಲೇಬೇಕು. ಎಲ್ಲ ಭಾಷೆಗಳನ್ನು ನಾವು ಸಮಾನವಾಗಿ ಕಾಣಬೇಕು. ಯಾವುದೇ ಭಾಷೆ ಆಗಿರ್ಬೋದು. ಇವತ್ತು ನಾವು ಕರ್ನಾಟಕದಲ್ಲಿದ್ದೀವಿ, ಕನ್ನಡ ಭಾಷೆಯನ್ನು ಕಲಿತೀವಿ. ಇನ್ನು ಪಕ್ಕದಲ್ಲೇ ಇರ್ತಕ್ಕಂಥ ರಾಜ್ಯಗಳು ಅವು ತಮಿಳು ಆಗಿರ್ಬೋದು, ತೆಲುಗು ಆಗಿರ್ಬೋದು, ಯಾವುದೇ ಹಿಂದಿ ಭಾಷೆ ಆಗಿರ್ಬೋದು, ಉರ್ದು ಆಗಿರ್ಬೋದು, ಎಲ್ಲ ಭಾಷೆಗಳನ್ನು ಒಂದೇ ಥರವಾಗಿ ನಾವು ನೋಡಬೇಕು. ಅಂದರೆ ನಮಗೆ ನಮ್ಮ ಭಾಷೆ ಮೇಲೆ ಹೆಚ್ಚು ಹಿಡಿತಾ ಇರುತ್ತೆ, ನಮ್ಮ ಭಾಷೆ ಮೇಲೆ ಹೆಚ್ಚು ಅಭಿಮಾನ, ಆತ್ಮವಿಶ್ವಾಸ, ಆತ್ಮಸಂತೃಪ್ತಿ ಇರುತ್ತೆ. ಹಾಗನ್ಬಿಟ್ಟು ಬೇರೆ ಭಾಷೆಗಳನ್ನು ನಾವು ಹೀಯಾಳಿಸೋದಾಗಲಿ, ಬೇರೆ ಭಾಷೆಗಳನ್ನು ನಾವು ಕೆಟ್ಟದಾಗಿ ನೋಡೋದಾಗಲಿ ಮಾಡಬಾರ್ದು. ಯಾಕೆ ಅಂತಂದರೆ ಭಾಷೆಗಳು ಅವರದೇ ಆದಂತಹ ಒಂದು ಭಾಷೆ, ಅವರದೇ ಆದಂಥ ಪ್ರತಿಯೊಂದು ಗಡಿ ಪ್ರದೇಶಗಳಲ್ಲಿ ಒಂದು ಥರ ಭಾಷೆ ಇರುತ್ತೆ, ಗಡಿನಾಡುಗಳಲ್ಲಿ ಒಂದು ಥರ ಭಾಷೆಗಳನ್ನು, ಗುಡ್ಡುಗಾಡು ಜನಾಂಗದವರು ಒಂದು ಭಾಷೆಯನ್ನು ಮಾತಾಡ್ತಾರೆ. ಅವರ ಸಂವಹನಕ್ಕೆ ಅವರು ಯಾವ ರೀತಿ ಭಾಷೆಗಳನ್ನು ಅವರ ಒಂದು ಮಾತನಾಡಲಿಕ್ಕೆ ಅರ್ಥ ಆಗುತ್ತೋ ಅದೇ ಭಾಷೆಗಳನ್ನು ಅವರು ಮಾಡ್ತಾರೆ. ಹಾಗಾಗಿ ಕನ್ನಡ ಭಾಷೆ ನಮ್ಮ ಸಂಸ್ಕೃತಿ, ನಮ್ಮ ಒಂದು ಇದನ್ನು ಕೊಂಡೊಯ್ತಕ್ಕಂಥ ಒಂದು ಘನತೆ, ಗೌರವ ಮತ್ತು ಆತ್ಮವಿಶ್ವಾಸ, ಆತ್ಮಾಭಿಮಾನವನ್ನು, ಸ್ವಾಭಿಮಾನವನ್ನು ಹೆಚ್ಚಿಸ್ತಕ್ಕಂಥ ನಮ್ಮ ಭಾಷೆ.
ಅದೇ ಥರ ಬೇರೆ ಭಾಷೆಗಳಿಗೂ ನಾವು ಆದ್ಯತೆಯನ್ನು ಕೊಡಬೇಕು. ಎಲ್ಲೋ ಇರ್ತಕ್ಕಂಥ ದೂರದ ಯುರೋಪ್ ಮತ್ತು ಫ್ರೆಂಚ್ ಸಾಹಿತ್ಯವನ್ನು ನಾವು ಹೊಗಳ್ತಾ ಕೂತ್ಕೊಳ್ತೀವಿ. ಅದು ಅರ್ಥ ಆಗಲಿಲ್ಲ ಅಂದರೂ ಆ ಸಿಂಬಲ್ ನೋಡ್ಬಿಟ್ಟು ಯಾವುದೋ ಒಂದು ಮೀಡಿಯಾದಲ್ಲಿ ಬರೋದನ್ನ ಅದ್ರದ್ದು ಹಸ್ಯೂ ಮಾಡ್ಕೋತೀವಿ. ಈ ಭಾಷೆ ಸಂವಹನ ಹೀಗೆ ಇರ್ಬೋದು ಅಂತಾನೆ. ಅದಕ್ಕೆ ನಾವು ಹೆಚ್ಚು ಹೊತ್ತು ಕೊಡ್ತೀವಿ. ಅದನ್ನು ಕುರಿತು ನಾವು ಹೆಚ್ಚು ಅಭಿಪ್ರಾಯವನ್ನು ಅಭಿವ್ಯಕ್ತವನ್ನು ಮಾಡಿಸ್ತೀವಿ. ಆದರೆ ನಮ್ಮ ಭಾಷೆಯನ್ನು ನಾವು ನಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ರಾಜ್ಯಗಳ ಭಾಷೆ, ನಮ್ಮ ಭಾಷೆಗೆ ನಾವು ಹೆಚ್ಚು ಸೌಹಾರ್ದಯುತವಾಗಿರಬೇಕು. ನಾವೆಲ್ಲ ಭಾಷೆಗಳನ್ನು ಉತ್ತಮವಾಗಿ ನಾವು ಪಾಸಿಟಿವ್ ಆಗಿ ನೋಡಬೇಕು. ಎಲ್ಲ ಭಾಷಿಕರಿಗೂ ಗೌರವವನ್ನು ಕೊಡಬೇಕು. ಯಾವುದೇ ಭಾಷೆ ಆಗಲಿ ಕಲಿಕೆಯಿಂದ ಆಯಾ ಭಾಷಿಕರಿಗೆ ಏನೇನು ಬೇಕೋ ಅದನ್ನು ಓದ್ತೀವಿ. ಈಗ ಇಂಗ್ಲೀಷ್ ಭಾಷೆಯಿಂದ ನಮಗೆ ಕೆಲಸ ಸಿಗಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ನಾವು ಭಾಷೆಯನ್ನು ಕಲಿತೀವಿ. ಕನ್ನಡ ಭಾಷೆ ನಮ್ಮ ಮಾತೃಭಾಷೆ ಆಗಿರುತ್ತೆ. ನಮ್ಮ ಭಾಷೆಯನ್ನು ಕಲಿಬೇಕು. ಎಲ್ಲ ಭಾಷೆಗಳನ್ನು ಈಗ ತಾನೇ ನಮ್ಮ ಲಕ್ಷ್ಮಣ ಅರೋರ ಸರ್ ಅವರು ಎಷ್ಟು ಭಾಷೆಗಳು ಒಂದು 12-13 ಭಾಷೆಗಳನ್ನು ಬರುತ್ತೆ ಅಂತ. ಯಾತಕ್ಕೋಸ್ಕರ ಅಂತಂದರೆ ಅದನ್ನು ಅವರು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಲ್ಯಾಂಗ್ವೇಜಲ್ಲಿ ಇದ್ರು ಅನ್ಸುತ್ತೆ ಸರ್ ಮೊದಲು, ಅಲ್ವಾ ಸರ್? ಮೈಸೂರು ಯೂನಿವರ್ಸಿಟಿ. ಸೊ ಹಾಗಾಗಿ ಈಗ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಲ್ಯಾಂಗ್ವೇಜಲ್ಲಿ ಇರೋರು ಅಷ್ಟೇ ಎಲ್ಲ ಭಾಷೆಗಳನ್ನು ಕಲ್ತಿರ್ತಾರೆ. ಎಲ್ಲ ಭಾಷೆಗಳು ಕನ್ನಡ, ಉರ್ದು, ತೆಲುಗು, ತಮಿಳು ಎಲ್ಲವನ್ನೂ ಕಲ್ತ್ಬಿಟ್ಟು ಅವರು ಟ್ರಾನ್ಸ್ಲೇಟ್ ಮಾಡೋದಾಗಿರ್ಬೋದು ಭಾಷೆಗಳನ್ನು. ಸೊ ಇಂತಹ ಒಂದು ಕೆಲಸ ಕಾರ್ಯಗಳನ್ನು ಅವರು ಮಾಡ್ತಾ ಇರ್ತಾರೆ ಎಲ್ಲ ಭಾಷೆಗಳನ್ನು. ಹಾಗಾಗಿ ನಮ್ಮ ಒಂದು ಸೋದರತ್ವ ಬೆಳೆಯುತ್ತೆ, ಒಂದು ಬಾಂಧವ್ಯ ಬೆಳೆಯುತ್ತೆ, ಒಂದು ಸಾಹಿತ್ಯಾತ್ಮಕವಾಗಿ ಕಲಿಯತಕ್ಕಂಥದ್ದು. ಹೀಗೆ ನಾವು ಮಾನವನ ಒಂದು ವಿಕಾಸದಲ್ಲಿ ಭಾಷೆಗೆ ಅವನದೇ ಆದಂಥ ಒಂದು ಸ್ಥಾನಮಾನ ಇದೆ. ಅವನದು ಯಾತಕ್ಕೋಸ್ಕರ ಅಂದರೆ ಒಂದು ಮಹತ್ವವಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ. ಹಾಗಾಗಿ ಇವು ಪ್ರಪಂಚ ಅನ್ನುವುದು ಒಂದು ಸಂಬಂಧಗಳ ಜಾಲ, ಒಂದು ಜಾಲ. ನಮಗೆ ಒಬ್ರಿಗೊಬ್ರಿಗೆ ಕಮ್ಯುನಿಕೇಷನ್ ಆಗಬೇಕು, ಸಂವಹನ ಆಗಬೇಕು. ಅದಕ್ಕೋಸ್ಕರ ಭಾಷೆ. ಈಗ ನಾವು ತಮಿಳು ಭಾಷೆ ನಮಗೆ ಗೊತ್ತಿಲ್ಲ ಅಂದ್ರೂ ಸಿನಿಮಾ ನೋಡ್ತೀವಿ. ಸಿನಿಮಾವನ್ನು ನೋಡಿ ನಾವು ಅರ್ಥ ಮಾಡ್ಕೊಳ್ತೀವಿ. ಅಂದರೆ ಆ ಒಂದು ಇದನ್ನು ನೋಡಿಬಿಟ್ಟು ಈ ಥರ ಇರ್ಬೋದು ಅಂದ್ಬಿಟ್ಟು. ಯಾಕೆ? ಅದು ನಮಗೆ ಸಂವಹನ ಗೊತ್ತಾಗುತ್ತೆ. ಈ ರೀತಿಯಾಗಿ ನಾವು ಒಂದು ಪದಗಳನ್ನು ಇದಕ್ಕೆ ನಮ್ಮ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಸಂಸ್ಕೃತಿ, ನಮ್ಮ ಸಾಹಿತ್ಯ, ನಮ್ಮ ಭಾಷೆ ಇವೆಲ್ಲಕ್ಕೂ ಒತ್ತು ಕೊಟ್ಟು ನಾವೆಲ್ಲ ಒಂದೇ ಐಕ್ಯತೆಯಿಂದ ಇರಬೇಕು. ನಾವೆಲ್ಲ ಒಂದೇ ಒಂದು ಸಮೂಹದಲ್ಲಿರಬೇಕು. ನಾವೆಲ್ಲರೂ ಒಂದೇ, ವಿವಿಧತೆಯಲ್ಲಿ ಏಕತೆ ಅನ್ನುವುದನ್ನು ಸಾರುವುದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ರಾಜ್ಯ ಸರ್ಕಾರ ಎಲ್ಲ ಶಾಲಾ ಕಾಲೇಜುಗಳಲ್ಲೂ, ಸಂಘ ಸಂಸ್ಥೆಗಳಲ್ಲೂ, ವಿಶ್ವವಿದ್ಯಾಲಯಗಳಲ್ಲೂ ಪ್ರತಿಯೊಂದು ಹಂತದಲ್ಲೂ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕು. ಪ್ರತಿಯೊಂದು ದಿನ ಎಲ್ಲರಿಗೂ ಇದ್ರ ಬಗ್ಗೆ ಅರ್ಥ ಮಾಡಿಸ್ಬೇಕು. ಇದ್ರ ಬಗ್ಗೆ ವರ್ಕ್ಶಾಪ್ ಮಾಡಬೇಕು, ಸೆಮಿನಾರ್ಗಳನ್ನು ಕಂಡಕ್ಟ್ ಮಾಡಬೇಕು, ಇದ್ರ ಬಗ್ಗೆ ಕವಿಗೋಷ್ಠಿಗಳನ್ನು ಮಾಡಬೇಕು, ಬರಹಗಳನ್ನು ಕೊಡಬೇಕು. ಬರಹ ಅಂದರೆ ಈ ಒಂದು ಏನು ನಾವು ವಿದ್ಯಾರ್ಥಿಗಳಿಗೆ ಒಂದು ಆಶುಭಾಷಣ ಸ್ಪರ್ಧೆ ಆಗಿರ್ಬೋದು, ಇವೆಲ್ಲವನ್ನು ಲೇಖನ ಬರೆಯೋದು, ಪ್ರಬಂಧ ಸ್ಪರ್ಧೆ, ಇವುಗಳನ್ನೆಲ್ಲ ಮಾಡಿದಾಗ ಅವರಲ್ಲಿ ಒಗ್ಗಟ್ಟು ಬರುತ್ತೆ ಅನ್ನೋದು ಅಷ್ಟೇ. ನಾವೆಲ್ಲ ಒಂದೇ. ಇವಾಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ನಾವು ಏನಕ್ಕೆ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅಂದರೆ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ನಾವು ಈ ಫೀಲ್ ಒಂದೇ, ನಾವೆಲ್ಲ ಒಂದೇ, ಒಂದು ಕುಟುಂಬ. ಕಾರ ಮೂವಿ ಅನ್ನೋದು ಒಂದು ಕುಟುಂಬ. ನಾವೆಲ್ಲರೂ ಒಂದೇ ಅನ್ನುವ ನಮ್ಮ ಮನೋಭಾವನೆ ಬರಲಿ ಅಂತ ಅಂದ್ಬಿಟ್ಟು ನಾವೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದು ವಿಶ್ವವಿದ್ಯಾಲಯದಲ್ಲಿ. ಪ್ರತಿಯೊಬ್ಬರು ಬಂದರೆ ನಾವು, ನಮ್ಮವರು, ನಮ್ಮ VC, ನಮ್ಮ ರಿಜಿಸ್ಟ್ರಾರು, ನಮ್ಮ ಸಹೋದ್ಯೋಗಿ, ಈ ರೀತಿಯಾಗಿರ್ತಕ್ಕಂಥ ಒಂದು ಇದು ಭಾವನೆ ಬರಲಿ ಅಂದ್ಬಿಟ್ಟು ಈ ಐಕ್ಯತಾ ಮನೋಭಾವನದ ಸಿಂಬಲನ್ನು ಕೊಟ್ಟವರೆ ರಾಜ್ಯ ಸರ್ಕಾರ. ಅದರ ಆಧಾರದ ಮೇಲೆ ಪ್ರತಿದಿನ ಕಾರ್ಯಕ್ರಮಗಳು ನಡೆಯುತ್ತವೆ. ಸೊ ಅದಕ್ಕೂ ಆ ಉದ್ದೇಶವನ್ನು ಇಟ್ಕೊಂಡು ಇಂದಿನ ಕಾರ್ಯಕ್ರಮ ಮತ್ತು ಮುಂಬರುವ ದಿನಗಳಲ್ಲಿ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ. ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ನಮ್ಮ ಮಾನ್ಯ ಕುಲಪತಿಗಳು ಆವತ್ತೇ 19ನೇ ತಾರೀಕಿಗೆ ಬಂತು ಲೆಟರು. ಅಲ್ಲಿ ಬಂದ ತಕ್ಷಣ ಹೇಳಿದ್ರು ವಿಶ್ವವಿದ್ಯಾಲಯದಲ್ಲಿ ಆಯಾ ಇದಕ್ಕೆ ಸಂಯೋಜನಾಧಿಕಾರಿಗಳನ್ನು ಮಾಡಿಬಿಟ್ಟು ಕರ್ನಾಟಕ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಮಾಡಿ ರಿಪೋರ್ಟನ್ನು ಸರ್ಕಾರಕ್ಕೆ ಕಳಿಸಿ ಅಂತ ಅಂದ್ಬಿಟ್ಟು. ಹಾಗಾಗಿ ಇಂತಹ ಕಾರ್ಯಕ್ರಮಗಳನ್ನು ನಾವು ಇಟ್ಕೊಂಡಿದ್ದೀವಿ. ಮುಂದಿನ ಈ ಒಂದು ಅದನ್ನು ಕರ್ನಾಟಕ ನಮ್ಮ ಕನ್ನಡ ವಿಭಾಗಕ್ಕೆ ಕರೆದ್ಬಿಟ್ಟು ಎಲ್ಲರೂ ನೀವು ಸಂಯೋಜನಾಧಿಕಾರಿ ಕೆಲಸ ಮಾಡಿ ಅಂತ ಹೇಳಿದ್ವಿ. ಅವರು ಸುಲಲಿತವಾಗಿ ಎಲ್ಲವನ್ನು ಮಾಡಿದ್ದಾರೆ. ಈ ಒಂದು ಐಕ್ಯತಾ ಒಂದು ಇದನ್ನು ಸಿಂಬಾಲವಾಗಿ ಎಲ್ಲರಿಗೂ ನಮಸ್ಕರಿಸುತ್ತಾ ನಮ್ಮ ಮಾನ್ಯ ಕುಲಪತಿಯವರಿಗೆ ಮತ್ತೊಮ್ಮೆ ನಮಸ್ಕರಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಜೈ ಭಾರತದ ಬಹುಭಾಷಾ ಸಂಸ್ಕೃತಿಯ ಬಗ್ಗೆ ತಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ಮಾತನಾಡಿದ ಪ್ರೊಫೆಸರ್ ಲಕ್ಷ್ಮೀ ಎನ್ ಡೀನ್ ಶೈಕ್ಷಣಿಕ ಮೇಡಮ್ ರವರಿಗೂ ಧನ್ಯವಾದಗಳು. ಡಾಕ್ಟರ್ ಎನ್ ಲಕ್ಷ್ಮೀನಾರಾಯಣ್ ಸರ್ ನಮ್ಮ ಜೊತೆಗಿದ್ದಾರೆ. ಅವರ ಬಗ್ಗೆ ಒಂದು ಕಿರುಪರಿಚಯ. ಅವರ ಶೈಕ್ಷಣಿಕ ಹಿನ್ನೆಲೆ MA ಕನ್ನಡ, MA ಇಂಗ್ಲೀಷ್, MA ಹಿಂದಿ, MPhil ಭಾಷಾಂತರ, PhD ಕನ್ನಡ, ಪ್ರಾಕೃತ, ಜರ್ಮನ್ ಮತ್ತು ರಷ್ಯನ್ ಭಾಷೆಗಳಲ್ಲಿ ಡಿಪ್ಲೊಮಾಗಳು, ಸಂಸ್ಕೃತ ಭಾಷಾ ಕೋವಿದರಾಗಿದ್ದಾರೆ. BScಯಲ್ಲಿ ಭೌತಶಾಸ್ತ್ರ, ಗಣಿತಶಾಸ್ತ್ರ ಮತ್ತು ರಸಾಯನಶಾಸ್ತ್ರದ ಬಗ್ಗೆ ಪದವಿಯನ್ನು ಪಡೆದಿರುತ್ತಾರೆ. ಇವರು ಬಲ್ಲಂತಹ ಭಾಷೆಗಳು ಕನ್ನಡ, ಇಂಗ್ಲೀಷ್, ಹಿಂದಿ, ಸಂಸ್ಕೃತ, ಪ್ರಾಕೃತ, ಅಪಭ್ರಂಶ, ಉರ್ದು, ಜರ್ಮನ್, ರಷ್ಯನ್.
ಇವರು ಕನ್ನಡ ಭಾಷಾ ಲೋಕ ಸಾಹಿತ್ಯವನ್ನು ಕುರಿತಂತೆ ಅಪಾರ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಬಹುಭಾಷಾ ತಜ್ಞರು, ಲೇಖಕರು, ಸಂಶೋಧಕರು, ಭಾಷಾಂತಕಾರರು. ಸುಮಾರು 50 ವರ್ಷಗಳಿಂದ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ, ವಿದೇಶಿಯ ವಿದ್ಯಾರ್ಥಿಗಳಿಗೆ ಮತ್ತು IAS, IPS, IFS ಪ್ರೊಬೇಷನರಿ ಅಧಿಕಾರಿಗಳು ಸೇರಿದಂತೆ ವಿವಿಧ ಬಗೆಯ ಕನ್ನಡಾಸಕ್ತರಿಗೆ ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿ, ಆಡಳಿತ ಭಾಷೆ ಇತ್ಯಾದಿ ವಿಷಯಗಳ ಬೋಧನೆಯನ್ನು ಮಾಡಿದವರಾಗಿದ್ದಾರೆ. ಇವರ ವಿಶೇಷತೆ ಎಂದರೆ ಕನ್ನಡ ಭಾಷೆಯ ತಂತ್ರಜ್ಞಾನಾಧಾರಿತ ಶಿಕ್ಷಣ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯಕ್ಕಾಗಿ ಜಾಗತಿಕ ಮಟ್ಟದಲ್ಲಿ ಉಪಯೋಗವಾಗುವಂತೆ ಆನ್ಲೈನ್ ತಂತ್ರಜ್ಞಾನ ಆಧಾರಿತ ಕನ್ನಡ ಶಿಕ್ಷಣ ಸಿದ್ಧತೆ ತಂಡದ ಶೈಕ್ಷಣಿಕ ತಜ್ಞರಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ಕನ್ನಡದಲ್ಲಿ ಅನೇಕ ಸಂಪಾದನಾ ಕಾರ್ಯಗಳನ್ನು ಇವರು ನಿರ್ವಹಿಸಿರುತ್ತಾರೆ. ಅಧ್ಯಯನ ಮತ್ತು ಸಂಶೋಧನಾ ಕಾರ್ಯಗಳಲ್ಲಿ ಕನ್ನಡ ಭಾಷೆ ಮತ್ತು ಸಾಹಿತ್ಯ, ಭಾಷಾ ವಿಜ್ಞಾನ, ಭಾಷಾಂತರ, ತೌಲನಿಕ ಭಾಷಾ ಸಾಹಿತ್ಯಗಳ ಅಧ್ಯಯನ, ಕನ್ನಡದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಪಠ್ಯಗಳ ರಚನೆ. ಇವರ ವಿಶಿಷ್ಟ ಸೇವೆ ವೃತ್ತಿ ಸೇವೆ ಪ್ರಾಧ್ಯಾಪಕರು, ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ, ಮಾನಸ ಗಂಗೋತ್ರಿ, ಮೈಸೂರು ಮತ್ತು ನಿರ್ದೇಶಕರು, ಪ್ರಸಾರಾಂಗ, ಮೈಸೂರು ವಿಶ್ವವಿದ್ಯಾನಿಲಯ. ಸಂದರ್ಶಕ ಪ್ರಾಧ್ಯಾಪಕರಾಗಿ ಬಾಬು ಜಗಜೀವನ್ ರಾಮ್ ಅಧ್ಯಯನ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ, ಮೈಸೂರು ವಿಶ್ವವಿದ್ಯಾನಿಲಯ. ಅಸೋಸಿಯೇಟ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸಸ್ ಸ್ಟಡೀಸ್, ಶಿಮ್ಲಾ, ಹಿಮಾಚಲ ಪ್ರದೇಶದಲ್ಲಿ. ಭಾರತ ಸರ್ಕಾರದ ವೈಜ್ಞಾನಿಕ ಮತ್ತು ತಂತ್ರಜ್ಞಾನ ಪದಾವಳಿ ಆಯೋಗದ ಶೈಕ್ಷಣಿಕ ಸಮಿತಿಯ ಅಧ್ಯಕ್ಷರಾಗಿರುತ್ತಾರೆ. ಮುಖ್ಯವಾಗಿ ಹಾಗೂ ಅನುಷಾಂಗಿಕವಾಗಿ ಸೇವೆ ಸಲ್ಲಿಸಿರುವ ಸಂಸ್ಥೆಗಳೆಂದರೆ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು ವಿಶ್ವವಿದ್ಯಾನಿಲಯ, ಪ್ರಸಾರಾಂಗ, ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು, ಬಾಬು ಜಗಜೀವನ್ ರಾಮ್ ಅಧ್ಯಯನ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ, ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು, ಕುವೆಂಪು ವಿಶ್ವವಿದ್ಯಾನಿಲಯ, ಭದ್ರಾ ಪ್ರಾಜೆಕ್ಟ್ ಶಿವಮೊಗ್ಗ, ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿ, ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು, ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ, ಆಡಳಿತ ತರಬೇತಿ ಸಂಸ್ಥೆ ಕರ್ನಾಟಕ ಸರ್ಕಾರ ಮೈಸೂರು, JSS ಮಹಾವಿದ್ಯಾಪೀಠ ಮೈಸೂರು, ವಿವಿಧ ಬ್ಯಾಂಕ್ಗಳು, ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಂಸ್ಥೆಗಳು, ಕಚೇರಿಗಳು, ಆಡಳಿತ ಭಾಷಾ ತಜ್ಞರಾಗಿ ಕಾರ್ಯನಿರ್ವಹಣೆ, ವೈಜ್ಞಾನಿಕ ಮತ್ತು ತಂತ್ರಜ್ಞಾನ ಪದಾವಳಿ ಆಯೋಗ ನವದೆಹಲಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ನವದೆಹಲಿ, ನ್ಯಾಷನಲ್ ಬುಕ್ ಟ್ರಸ್ಟ್ ಇಂಡಿಯಾ, ಅಮೆರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಸ್ಟಡೀಸ್ ನವದೆಹಲಿ, ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ ಬೆಂಗಳೂರು, ಕನಕದಾಸ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ. ಹೀಗೆ ಹಲವಾರು ಆಯಾಮಗಳಲ್ಲಿ ಅವರು ತಮ್ಮ ವೃತ್ತಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಇದೀಗ ಇನ್ನೂ ಅವರ ಮಾಹಿತಿ ತುಂಬ ಇದೆ. ಸಮಯದ ಅಭಾವದಿಂದ ಅವರ ಕಿರು ಪರಿಚಯವನ್ನಷ್ಟೇ ನಾನು ಕೊಡಲಿಕ್ಕೆ ಆಗ್ತಾ ಇದೆ. ಇಂತಹ ಹಿರಿಯ ಮಹಾನ್ ಚೇತನ, ಹಿರಿಯ ಅನುಭವಿ ಪ್ರಾಧ್ಯಾಪಕರು ಇಂದು ನಮ್ಮೊಂದಿಗಿದ್ದಾರೆ. ಅವರ ಅನುಭವಗಳನ್ನು ನಮ್ಮೊಂದಿಗೆ ಅರುಹಲಿದ್ದಾರೆ. ಶೈಕ್ಷಣಿಕ ಡೀನ್ ಅವರಾದ ಪ್ರೊಫೆಸರ್ ಲಕ್ಷ್ಮೀ ಅವರೇ, ಕನ್ನಡ ವಿಭಾಗದ ಅಧ್ಯಕ್ಷರಾದ ಪ್ರೊಫೆಸರ್ ಗೀತಾಂಜಲಿ ಅವರೇ, ಮಿತ್ರರಾದ ಪ್ರೊಫೆಸರ್ ನಾಗಣ್ಣನವರೇ, ಪ್ರೊಫೆಸರ್ ಜ್ಯೋತಿ ಶಂಕರ್ ಅವರೇ, ಹಾಗೂ ಈ ಸಭೆಯಲ್ಲಿ ಉಪಸ್ಥಿತರಾಗಿರುವಂತಹ ಎಲ್ಲ ಸಹೋದ್ಯೋಗಿ ಬಂಧುಗಳು, ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದ ಸಮಸ್ತ ಬಾಂಧವರನ್ನು ನಾನು ಇಲ್ಲಿ ನಮಸ್ಕರಿಸಿ 2 ಮಾತುಗಳನ್ನು ಆಡೋದಕ್ಕೆ ಇಷ್ಟಪಡ್ತೇನೆ. ಈಗಷ್ಟೇ ಪ್ರೊಫೆಸರ್ ಲಕ್ಷ್ಮೀ ಅವರು ಸಭೆಯಲ್ಲಿ ಇನ್ನೂ ಸ್ವಲ್ಪ ಮಂದಿ ಹಾಜರಿದ್ದರೆ ಚೆನ್ನಾಗಿರ್ತಿತ್ತು ಅನ್ನುವ ಅರ್ಥದಲ್ಲಿ ಮಾತನಾಡಿದ್ರು. ನನಗೆ ಬೆನ್ ಜಾನ್ಸನ್ ಕವಿಯ ಒಂದು ಮಾತು ಜ್ಞಾಪಕ ಬರುತ್ತೆ. ಆತ ಭಾಳ ಚೆನ್ನಾಗಿ ಹೇಳಿದ್ದಾನೆ, ಇನ್ ಸ್ಮಾಲ್ ಪ್ರಪೋರ್ಷನ್ಸ್ ವಿ ಜಸ್ಟ್ ಬ್ಯೂಟಿ ಸಿ, ಇನ್ ಸ್ಮಾಲ್ ಪ್ರಪೋರ್ಷನ್ಸ್ ವಿ ಜಸ್ಟ್ ಬ್ಯೂಟಿ ಸಿ, and in short measures life may perfect be. In small proportions we just beauty see, and in short measures life may perfect be. ಆದ್ದರಿಂದ ಚಿಕ್ಕದಾಗಿ, ಚೊಕ್ಕದಾಗಿ, ಸಂವೇದನಶೀಲವಾಗಿ ಇರುವಂತಹ ಒಂದು ಪುಟ್ಟ ಸ್ತೋತ್ರಗಣ ಬಹಳ ಮಹತ್ವದ್ದು ಅಂಥೇಳಿ ನಾನು ಭಾವಿಸ್ತೇನೆ. ಈಗಾಗಲೇ ಭಾಷಾ ಸೌಹಾರ್ದದ ಬಗ್ಗೆ ಪ್ರೊಫೆಸರ್ ಲಕ್ಷ್ಮೀ ಅವರು
ಬಹಳ ಒಳ್ಳೆಯ ಮಾತುಗಳನ್ನೇ ಆಡಿದ್ದಾರೆ. ನನಗೆ ಈ ಸಂಸ್ಥೆಗೆ ಬಂದಾಗ ಅತೀವವಾದ ಸಂತೋಷ ಆಗುತ್ತೆ. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ, ನಾನು ಈ ಸಂಸ್ಥೆಯ ಪ್ರಾರಂಭ ಕಾಲದಿಂದಲೂ ನೋಡ್ತಾ ಬಂದಿದ್ದೇನೆ. ಇದು ತಲಕಾವೇರಿಯಂತೆ ಕ್ರಾಫರ್ಡ್ ಭವನದ ಒಂದು ಕೋಣೆಯಲ್ಲಿ ಪ್ರಾರಂಭವಾದ ಕಾಲದಿಂದಲೂ ನಮ್ಮ DVRS ಅವರು, ತಿಪ್ಪೇರುದ್ರ ಸ್ವಾಮಿಗಳು ಇವರ ನೇತಾರರಾಗಿ ಮುನ್ನಡೆಸೋಕ್ಕೆ ಪ್ರಾರಂಭ ಮಾಡಿದ ಕಾಲದಿಂದಲೂ, ಈಗ ಪ್ರೊಫೆಸರ್ ಹಲಸೆ ಅವರ ದಕ್ಷ ಆಡಳಿತದಲ್ಲಿ ಇದು ಕೃಷ್ಣರಾಜಸಾಗರದ ರೂಪವನ್ನು, ತಲಕಾವೇರಿಯಿಂದ ಕೃಷ್ಣರಾಜಸಾಗರದ ರೂಪವನ್ನು ಪಡೆದುಕೊಂಡಿರೋದನ್ನು ಕೂಡ ನೋಡಿ ನಾನು ಸಂತೋಷ ಪಡ್ತೀನಿ. ಆ ಕಾಲದಿಂದಲೂ ಈ ಸಂಸ್ಥೆಯ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತಹ ಒಂದು ಸುಕೃತ ಅಥವಾ ಪುಣ್ಯ ನನ್ನದಾಗಿ ಬಂದಿದೆ. ಅದಕ್ಕಾಗಿ ಸಹಕಾರವನ್ನು ನೀಡಿರುವಂತಹ ತಮ್ಮೆಲ್ಲರಿಗೂ ಕೂಡ ನಾನು ವಿಶೇಷವಾಗಿ ಆಭಾರಿಯಾಗಿರ್ತೇನೆ. ಭಾಷಾ ಸೌಹಾರ್ದತಾ ದಿನದ ಆಚರಣೆಯಲ್ಲಿ ಇದ್ದೇವೆ. ಇದಕ್ಕೆ ಬಹಳ ಮುಖ್ಯವಾದ ಕಾರಣ, ಈಗಾಗಲೇ ನಮ್ಮ ಸಹೋದ್ಯೋಗಿ ಮಿತ್ರರು ಹೇಳಿದ ಹಾಗೆ, ಒಂದು ಶ್ರೀಮತಿ ಇಂದಿರಾ ಗಾಂಧಿಯವರ ಪ್ರೇರಣೆಯಾದರೆ ಮತ್ತೊಂದು ಮಹಾಪ್ರೇರಣೆ ವಲ್ಲಭಭಾಯಿ ಪಟೇಲ್ ಅವರು. ಏಕೆಂದರೆ ವಲ್ಲಭಭಾಯಿ ಪಟೇಲ್ ಅವರ ಜನ್ಮ ದಿನಾಚರಣೆಯ ಜೊತೆಗೆ ಅವರು ಅಕ್ಟೋಬರ್ 31ರಂದು ಅವರು ಹುಟ್ಟಿದ್ರು. ವಲ್ಲಭಭಾಯಿ ಪಟೇಲ್ ಅವರು. ವಲ್ಲಭಭಾಯಿ ಪಟೇಲ್ ಅವರು ಈ ರಾಷ್ಟ್ರದ ನಿರ್ಮಾಣದಲ್ಲಿ ಎಂತಹ ಮಹತ್ವದ ಕೆಲಸವನ್ನು ಮಾಡಿದ್ದಾರೆ ಅನ್ನೋದು ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಈ ದೇಶದ ಮೊದಲ ಉಪಪ್ರಧಾನಿಯಾಗಿ, ಗೃಹ ಮಂತ್ರಿಗಳಾಗಿ, ಭಾರತ ನಿರ್ಮಾಪಕರಾಗಿ ಕೆಲಸ ಮಾಡಿದಂತಹ ಶ್ರೇಷ್ಠ ಜೀವ ಅವ್ರದ್ದು. ಏಕೆಂದರೆ ತಮಗೆ ಗೊತ್ತಿರೋ ಹಾಗೆ ಭಾರತಕ್ಕೆ ಸ್ವಾತಂತ್ರ್ಯ ಲಭಿಸ್ತು. ಆದರೆ ಆ ಸ್ವಾತಂತ್ರ್ಯದ ಎಲ್ಲ ಒಂದು ಅನುಕೂಲಗಳನ್ನು ಪಡೆದುಕೊಳ್ಳುವಂತಹ ಸ್ಥಿತಿಯಲ್ಲಿ ನಾವು ಇರಲಿಲ್ಲ. ಭಾರತದಲ್ಲಿ ಸುಮಾರು 550 ಸಣ್ಣ ಸಣ್ಣ ದೊಡ್ಡ ರಾಜ್ಯಗಳು ಇದ್ದವು. ಈ 550 ರಾಜ್ಯಗಳನ್ನು ಅಲ್ಲಿ ಸ್ವತಂತ್ರರಾದ ಆಡಳಿತಗಾರರು, ರಾಜ ಮಹಾರಾಜರುಗಳು ಇದ್ದಂಥ ಕಾಲ, ಅವರನ್ನೆಲ್ಲ ಒಪ್ಪಿಸಿ ಈ ಒಂದು ಗಣರಾಜ್ಯವನ್ನು ಸ್ಥಾಪನೆ ಮಾಡುವಂತಹ ಸ್ತುತ್ಯವಾದ ಒಂದು ಕಾರ್ಯವನ್ನು ಮಾಡಿದಂಥ ಅವರು ವಲ್ಲಭಭಾಯಿ ಪಟೇಲ್ ಅವರು. ಆದ್ದರಿಂದ ಅವರನ್ನು ಈ ದೇಶದ ಉಕ್ಕಿನ ಮನುಷ್ಯ ಅಂತ ಕೂಡ ಕರಿತೀವಿ. ದಿ ಐರನ್ ಮ್ಯಾನ್ ಆಫ್ ಇಂಡಿಯಾ ಅನ್ನೋ ಮಾತನ್ನು ಕೂಡ ಪಟೇಲ್ ಅವರ ಬಗ್ಗೆ ಹೇಳ್ತೀವಿ. ಈ ಮಹನೀಯರ ಸೇವೆಯನ್ನು ಸ್ಮರಿಸ್ತಾ, ಅವರು ಹಾಕಿಕೊಟ್ಟಂತಹ ಆದರ್ಶೋನ್ಮುಖವಾದ ಹಾದಿಯಲ್ಲಿ ನಾವು ಮುನ್ನಡೆಯಬೇಕು ಅನ್ನುವ ಒಂದು ತತ್ಪರತೆಯ ಜೊತೆಯಲ್ಲಿ ನಾವು ಕೆಲಸ ಮಾಡಬೇಕಾಗಿರುವುದರ ಜೊತೆಗೆ ನಮ್ಮ ಯುವ ಜನಾಂಗವನ್ನು ಕೂಡ ಈ ದಾರಿಯಲ್ಲಿ ಕೊಂಡೊಯ್ಯುವ ಕೆಲಸವನ್ನು ಮಾಡಬೇಕು. ಅವರಿಗೆ ಪ್ರೇರಣೆಯನ್ನು ನೀಡುವಂತಹ ಕೆಲಸವನ್ನು ಮಾಡಬೇಕಾಗುತ್ತೆ. ತಾವು ಈ ಸಪ್ತಾಹದಂದು ಬೇರೆ ಬೇರೆ ಬಗೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರೋದು ನನಗೆ ವಿಶೇಷವಾದ ಸಂತೋಷವನ್ನು ಉಂಟು ಮಾಡಿದೆ. ಇದಕ್ಕಾಗಿ ಮಾನ್ಯ ಕುಲಪತಿಯವರನ್ನು ಮತ್ತು ಎಲ್ಲ ಪದಾಧಿಕಾರಿಗಳನ್ನು ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ. ಈ ಹೊತ್ತು ಭಾಷಾ ಸೌಹಾರ್ದದ ಬಗ್ಗೆ ಕೆಲವು ಮಾತುಗಳನ್ನು ತಮ್ಮ ಜೊತೆಯಲ್ಲಿ ನಾನು ಹಂಚಿಕೊಳ್ಬೇಕಂತಿದೆ. ಭಾಷೆ ವಾಸ್ತವವಾಗಿ ನಮ್ಮ ಮನಸ್ಸಿನಲ್ಲಿರುವಂತಹ ಭಾವನೆಗಳಿಗೆ ವಾಹಕವಾಗಿ ಕೆಲಸವನ್ನು ಮಾಡುತ್ತೆ. ನಮ್ಮ ಸಂವಹನಕ್ಕೆ
ಹಾದಿಯನ್ನು ತೆರೆಯೋದೇ ಭಾಷೆ. ಮನಸ್ಸಿನಲ್ಲಿ ಮೂಡಿರುವಂಥ ಹಲವಾರು ಬಗೆಯ ಭಾವನೆಗಳು ಯಾವ ರೀತಿಯಲ್ಲಿ ಹೊರಹೊಮ್ಮಿ ಬೇರೆಯವರಿಗೆ ತಲುಪುತ್ತೆ ಅನ್ನುವುದನ್ನು ಆಲೋಚನೆ ಮಾಡಿದಾಗ ಈ ಪ್ರಪಂಚದಲ್ಲಿ ಭಾಷೆಯ ನಡೆಯನ್ನು ಕೂಡ ನಾವು ನೆನಪಿಸ್ಕೊಳ್ಬೇಕಾಗತ್ತೆ. ಆದರೆ ಆ ವಿಚಾರವಾಗಿ ದೀರ್ಘವಾಗಿ ಪ್ರಸ್ತಾಪಿಸುವಂತಹ ಕಾಲಾವಕಾಶ ಇಲ್ಲಿ ಇಲ್ಲದಿರೋದರಿಂದ ಈ ಭಾಷೆ ಮತ್ತು ಅದರ ಜೊತೆಗೆ ನಮ್ಮ ಸಂಸ್ಕೃತಿ ಜೊತೆಯಾಗಿ ಹೇಗೆ ಬೆಳೆದುಕೊಂಡು ಬಂತು ಅನ್ನೋದನ್ನು ನಾವು ಗುರುತಿಸಬೇಕಾಗತ್ತೆ. ಯಾವ ಸಂಸ್ಕೃತಿ ಹೆಚ್ಚು ಶ್ರೀಮಂತವಾಗಿರುತ್ತೆ ಆ ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಭಾಷೆಗಳು ಅಷ್ಟೇ ಶ್ರೀಮಂತವಾಗಿ ಬೆಳೀತಾ ಹೋಗ್ತವೆ. ಸಮಾಜದ ಅಗತ್ಯಗಳಿಗೆ ತಕ್ಕಂತೆ ಭಾಷೆ ಬೆಳೆಯುತ್ತೆ. ಸಾಮಾನ್ಯವಾಗಿ ಒಂದು ಪ್ರಶ್ನೆ ಹೇಳುತ್ತೆ, ಪ್ರಪಂಚದಲ್ಲಿ ಇಷ್ಟೊಂದು ಭಾಷೆಗಳು ಯಾತಕ್ಕೆ ಇರಬೇಕು? ಕೇವಲ ಕೆಲವೇ ಭಾಷೆಗಳಿದ್ದರೆ ಅಥವಾ ಒಂದೇ ಒಂದು ಭಾಷೆ ಏನಾದರೂ ಇದ್ದಿದ್ದರೆ ನಮ್ಮ ಸಂವಹನ ಎಷ್ಟು ಸುಲಭವಾಗಿ ಆಗ್ತಾ ಇತ್ತು. ಇಷ್ಟೊಂದು ಬಗೆಯ ಭಾಷೆಗಳನ್ನು ಯಾತಕ್ಕೆ ನಾವು ನಮ್ಮ ಸಮಾಜದಲ್ಲಿ ಸೃಷ್ಟಿ ಮಾಡಿಕೊಂಡಿದ್ದೇವೆ ಅನ್ನುವ ಪ್ರಶ್ನೆ ಹುಟ್ಟುತ್ತೆ. ಅದಕ್ಕೆ ಒಂದು ಸೊಗಸಾದ ನಿದರ್ಶನ ಅಥವಾ ಒಂದು ಸೊಗಸಾದ ಒಂದು ಕತೆ ಬೈಬಲ್ ಮೂಲಕವಾಗಿ ಕೂಡ ನಮಗೆ ದೊರೆಯುತ್ತೆ. ಮನುಷ್ಯ ಕುಲ ಸ್ವರ್ಗಕ್ಕೆ ಏರಬೇಕು ಅಂಥೇಳಿ ಒಂದು ಏಣಿಯನ್ನು ಹಾಕಿದ್ರು ಕಟ್ಟಡದ ರೂಪದಲ್ಲಿ. ಆ ಕಾಲಕ್ಕೆ ಈ ಥರ ಬೇರೆ ಬೇರೆ ಭಾಷೆಗಳಿರಲಿಲ್ಲ ಅಂತ ಒಂದು ಮಾಹಿತಿ. ಆದರೆ ಇನ್ನೇನು ಏಣಿ ತಲುಪಬೇಕು ಆ ಸೌಧ ಅನ್ನೋ ಸಮಯದಲ್ಲಿ ಇದು ಸಹಜವಾಗಿಯೇ ದೇವತೆಗಳಿಗೆ ಅಸೂಯೆಗೆ ಕಾರಣವಾಗುತ್ತೆ. ಯಾರು ನಮ್ಮನ್ನು ಆರಾಧಿಸ್ತಾರೋ ಅವರು ನಮ್ಮಷ್ಟೇ ಶ್ರೇಷ್ಠರಾಗಿಬಿಟ್ರೆ ನಮಗೆ ಬೆಲೆ ಕೊಡೋರು ಯಾರು? ಆದ್ದರಿಂದ ಅವರು ಶಪಿಸಿದ್ರಂತೆ, ದೇವರನ್ನು ಕೇಳಿದ್ರಂತೆ, ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಅದಕ್ಕೆ ದೇವರು ಒಂದೇ ಮಾತನ್ನು ಹೇಳ್ದ, ಮನುಷ್ಯರೇ, ನಿಮ್ಮ ಭಾಷೆ ಒಬ್ಬರದು ಇನ್ನೊಬ್ಬರಿಗೆ ಅರ್ಥವಾಗದೇ ಇರಲಿ ಅಂತೇಳಿ. ಒಂದು ಮಾತಿನಿಂದ ಅವರ ನಡುವೆ ಸಂವಹನ ತಪ್ಪಿ ಹೋಯಿತು. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಹೊರಟೋಯ್ತು. ಅದು ಹೊರಟೋಗಿದ್ದರಿಂದ ಆ ಸೌಧ ಅದು ಪೂರ್ತಿ ಆಗಲೇ ಇಲ್ಲ, ಅಲ್ಲಿಗೆ ನಿಂತೋಯ್ತು. ಆ ಕಾಲದಿಂದ ಪ್ರಪಂಚದಲ್ಲಿ ಬಹಳಷ್ಟು ಭಾಷೆಗಳು ಬಂದುಬಿಟ್ವು ಅಂತೇಳಿ ಇದು ಒಂದು ದಂತಕತೆ ಅಷ್ಟೆ, ದಂತಕತೆ. ಆದರೆ ವಾಸ್ತವ ಏನಂತ ಹೇಳಿದ್ರೆ ಮನುಷ್ಯ ಬೇರೆ ಬೇರೆ ಭೌಗೋಳಿಕವಾದ, ಸಾಂಸ್ಕೃತಿಕವಾದ, ಜಾಗತಿಕವಾದ ಕ್ಷೇತ್ರಗಳಲ್ಲಿ ಇರ್ತಾನೆ, ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಇರ್ತಾನೆ. ಆದ್ದರಿಂದ ಅದಕ್ಕೆ ತಕ್ಕ ಹಾಗೆ ಪ್ರಕೃತಿ ಬೇರೆ ಬೇರೆ ಉದ್ಗಾರಗಳನ್ನು, ಭಾಷೆಗಳನ್ನು ಸೃಷ್ಟಿ ಮಾಡಿರುತ್ತೆ. ಆದರೆ ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ ಏನಂತ ಹೇಳಿದ್ರೆ, ಭಾಷೆಗಳು ಎಷ್ಟೇ ಆದರೂ ಕೂಡ ಮನುಷ್ಯ ಮನಸ್ಸು ಒಂದೇ ಒಂದಾಗಿರುತ್ತೆ. ಮನುಷ್ಯನ ಮನಸ್ಸಿನಲ್ಲಿ ಹುಟ್ಟುವಂತಹ ಬಗೆ ಬಗೆಯ ಭಾವನೆಗಳು, ಬಗೆ ಬಗೆಯ ತಲ್ಲಣಗಳು, ಬಗೆ ಬಗೆಯ ಚಿಂತನೆಗಳು, ಆಲೋಚನೆಗಳು, ಇವೆಲ್ಲಕ್ಕೂ ಕೂಡ ನಾವು ಭಾಷೆಯ ಮೂಲಕವಾಗಿ ಹೊರ ಹೊಮ್ಮಿಸೋದನ್ನು, ಹೊರಗೆ ಹಾಕೋದನ್ನು ಕಂಡುಕೊಂಡಿದ್ದೇವೆ, ಇನ್ನೊಬ್ಬರಿಗೆ ತಿಳಿಸೋದನ್ನು ಕಂಡುಕೊಂಡಿದ್ದೇವೆ. ಒಂದು ಕಾಲಕ್ಕೆ ಕೇವಲ ಮೂಲಭೂತ ಅವಶ್ಯಕತೆಗಳನ್ನು ತಿಳಿಸಿಕೊಡೋಕ್ಕೆ ಹುಟ್ಟಿದಂತಹ ಭಾಷೆ ಕಾಲಾನುಕಾಲದಲ್ಲಿ ವರ್ಷಗಳು, ಶತಮಾನಗಳು ಎಲ್ಲ ಉರುಳಿ ಹೋದಾಗೆ ಅದು ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳನ್ನು ಕೂಡ ವ್ಯಕ್ತಪಡಿಸುವಂಥ ಶಕ್ತಿಯನ್ನು ಪಡೆದುಕೊಳ್ಳುತ್ತೆ. ಇವತ್ತು ನಮ್ಮ ವಿಜ್ಞಾನ, ತಂತ್ರಜ್ಞಾನ ಇತ್ಯಾದಿಗಳು ಏನೇನಿದೆ ಇವೆಲ್ಲ ಕೂಡ ಈ ಒಂದು ಭಾಷೆಯ ಸೂಕ್ಷ್ಮತೆಯ ಪರಿಣಾಮವಾಗಿ ಸಾಧಿಸಲಿಕ್ಕೆ ನಮಗೆ ಇವತ್ತು ಸಾಧ್ಯವಾಗಿದೆ. ಇಲ್ಲಿ ಭಾರತದಂತಹ ಒಂದು ರಾಷ್ಟ್ರವನ್ನು ಕಲ್ಪಿಸಿಕೊಂಡಾಗ ನಮಗೆ ಅನಿಸುತ್ತೆ, ಭಾರತ ಸಾಂಸ್ಕೃತಿಕವಾಗಿ, ಐತಿಹಾಸಿಕವಾಗಿ, ಭಾಷಿಕವಾಗಿ
ತುಂಬ ಶ್ರೀಮಂತವಾಗಿರುವಂತಹ ದೇಶ, ಬಹಳ ದೊಡ್ಡ ಪರಂಪರೆಯನ್ನು ಹೊಂದಿರುವಂಥ ದೇಶ ನಮ್ಮದು. ಇದಕ್ಕೆ ನಾವು ಒಂದು ಲಿಂಗ್ವಿಸ್ಟಿಕ್ ಏರಿಯಾ ಅಂತ ಹೇಳ್ತೀವಿ. ಗ್ರಿಯರ್ಸನ್ ಅನ್ನೋ ಒಬ್ಬ ಮಹಾನ್ ವಿದ್ವಾಂಸ ಇದಕ್ಕೆ ಒಂದು ಲಿಂಗ್ವಿಸ್ಟಿಕ್ ಏರಿಯಾ ಅನ್ನೋ ಹೆಸರನ್ನು ಕೊಡ್ತಾನೆ. ಯಾತಕ್ಕಂತ ಹೇಳಿದ್ರೆ ಸ್ವಲ್ಪ ಪ್ರದೇಶದಲ್ಲಿ, ಅಂದರೆ ಭಾರತ ಎಷ್ಟು ಪ್ರದೇಶವನ್ನು ಹೊಂದಿದೆ ಆ ಪ್ರದೇಶದಲ್ಲಿ ಎಷ್ಟೊಂದು ಭಾಷೆಗಳು ಬಳಕೆಯಲ್ಲಿವೆ ಅನ್ನೋದನ್ನು ನಾವು ಗುರುತಿಸ್ತೇವೆ. ಸದ್ಯದಲ್ಲಿ ಇರೋ ಹಾಗೆ ಭಾರತದಲ್ಲಿ 22 ಅಂಗೀಕೃತವಾದ ಸೂಚಿತ ಭಾಷೆಗಳಿವೆ, ಅನುಸೂಚಿತ ಭಾಷೆಗಳು, ಶೆಡ್ಯೂಲ್ಡ್ ಲ್ಯಾಂಗ್ವೇಜಸ್ ಅಂತ ಹೇಳ್ತೀವಿ. 22 ಭಾಷೆಗಳಿವೆ. ಈ 22 ಭಾಷೆಗಳಲ್ಲಿ ಶಾಸ್ತ್ರೀಯ ಭಾಷೆಗಳು ಅಂತೇಳಿ ಕೆಲವಾರು ಭಾಷೆಗಳನ್ನು ನಾವು ಗುರುತಿಸಿದ್ದೀವಿ. ಅದರಲ್ಲಿ ನಮ್ಮ ಕನ್ನಡ, ತಮಿಳು, ತೆಲುಗು, ಮಲಯಾಳ, ಒಡಿಯಾ ಈ ಭಾಷೆಗಳೆಲ್ಲ ಸೇರ್ತವೆ. ಸ್ವಾರಸ್ಯ ಅಂದರೆ ಹಿಂದಿ ಭಾಷೆ ಇನ್ನೂ ಸೇರಿಲ್ಲ. ಅದಕ್ಕೆ ಅವರು ಹಾಕ್ಕೊಂಡಂಥ ನಿಬಂಧನೆಗಳು ಅದಕ್ಕೆ ಪೂರೈಸೋಕ್ಕೆ ಹಿಂದಿ ಭಾಷೆಗೆ ಸಾಧ್ಯವಾಗದೇ ಇರೋದ್ರಿಂದ ಹಿಂದಿ ಭಾಷೆ ಇನ್ನು ಶಾಸ್ತ್ರೀಯ ಭಾಷೆಯ ಪಟ್ಟಕ್ಕೆ ಅದು ಏರಿಲ್ಲ. ಇಲ್ಲಿ ನಾವು ಗುರುತಿಸೋದು ಏನಂತ ಹೇಳಿದ್ರೆ, ಭಾರತೀಯ ಭಾಷೆಗಳು ಹಲವಾದರೂ ಭಾರತೀಯ ಆತ್ಮ ಒಂದೇ, ಭಾರತೀಯ ಸಾಹಿತ್ಯ ಒಂದೇ, ಭಾರತೀಯ ಚಿಂತನೆ ಒಂದೇ. ಆದ್ದರಿಂದ ಈ ಭಾಷೆ ಅನ್ನುವ ಗೋಡೆಗಳನ್ನು ದಾಟಿ ಭಾವಾತ್ಮಕತೆಗೆ ನಾವು ಅವಕಾಶವನ್ನು ಮಾಡಿಕೊಟ್ರೆ ರಾಷ್ಟ್ರ ನಿರ್ಮಾಣ ಸುಲಭವಾಗಿ ಸಾಧ್ಯವಾಗುತ್ತೆ. ಇಲ್ಲದೆ ಹೋದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಭಾರತೀಯತೆ ಅನ್ನುವ ಒಂದು ಪ್ರಬುದ್ಧವಾದ ಕಲ್ಪನೆಯನ್ನು ನಾವು ಮಾಡಿಕೊಳ್ಳೋದೇ ಕಷ್ಟವಾಗುತ್ತೆ. ವಲ್ಲಭಭಾಯ್ ಪಟೇಲ್ ಆಡಿರುವಂಥ ಒಂದು ಮಾತು ಇಲ್ಲಿ ನನಗೆ ನೆನಪಿಗೆ ಬರ್ತಾ ಇದೆ. ಅವ್ರು ಹೇಳ್ತಾರೆ, ಆ ಕಾಲದಲ್ಲಿ ಸ್ವಾತಂತ್ರ್ಯ ಬಂದ ಕಾಲದಲ್ಲಿ ಹೇಳ್ತಾರೆ, ನೀವು ಸಿಖ್ ಅಂತಲೋ, ಜಾಟ್ ಅಂತಲೋ, ರಾಜಪೂತ್ ಅಂತಲೋ, ಯಾವುದೇ ಒಂದು ಜಾತಿಯ ಜೊತೆ, ಒಂದು ಜನಾಂಗದ ಜೊತೆ ನೀವು ನಿಮ್ಮನ್ನು ಗುರುತಿಸ್ಕೊಳ್ಬೇಡಿ, ನೀವು ನಿಮ್ಮನ್ನು ಭಾರತೀಯ ಅಂತ ಗುರುತಿಸ್ಕೊಳ್ಳಿ. ಈ ಭಾರತೀಯತೆ ಅನ್ನುವುದು ಸರಿಯಾದ ಅರ್ಥದಲ್ಲಿ ಬಳಕೆಗೆ ಬರಬೇಕಾದ್ರೆ, ಸ್ಥಾಯಿ ರೂಪದಲ್ಲಿ ನಮಗೆ ಲಭ್ಯವಾಗಬೇಕಾದ್ರೆ ನಾವು ಈ ಭಾಷೆಗಳ ಎಲ್ಲೆಕಟ್ಟುಗಳನ್ನು ದಾಟಿ ಭಾವಾತ್ಮಕತೆಗೆ ಹೋಗೊಡಬೇಕಾಗತ್ತೆ. ಆದರೆ ವಾಸ್ತವ ಸಂಗತಿ ಹೇಗಿದೆ ಅಂತ ಹೇಳಿದ್ರೆ, ಪಕ್ಕದ ತಮಿಳು ಭಾಷೆಯಲ್ಲಿ, ತೆಲುಗು ಭಾಷೆಯಲ್ಲಿ, ಮಲಯಾಳದಲ್ಲಿ, ಮರಾಠಿ ಭಾಷೆಯಲ್ಲಿ ಏನು ಆಗ್ತಾ ಇದೆ ಅಂದರೆ ಅಲ್ಲಿಯ ಸಾಹಿತ್ಯ, ಅಲ್ಲಿಯ ಒಂದು ಭಾಷಿಕ ಚಟುವಟಿಕೆಗಳು ಹೇಗಿವೆ ಅನ್ನೋದು ನಮಗೆ ಗೊತ್ತಿಲ್ಲ. ಕನ್ನಡ ಸಾಹಿತ್ಯವನ್ನು ನಾವು ಅಪಾರವಾಗಿ ಓದ್ತೀವಿ, ಅಧ್ಯಯನ ಮಾಡ್ತೀವಿ. ಕನ್ನಡ ಸಾಹಿತ್ಯಕ್ಕಿಂತ ಶ್ರೇಷ್ಠವಾದ ಸಾಹಿತ್ಯ ಬೇರೆ ಯಾವುದೂ ಇಲ್ಲ ಅನ್ನುವ ಒಂದು ಆತ್ಮವಿಶ್ವಾಸದಿಂದ ಕೂಡ ನಾವು ಮಾತಾಡ್ತೇವೆ. ಆದರೆ ನೆರೆಯ ಭಾಷೆಗಳು ಏನಿವೆ ಅನ್ನುವುದನ್ನು ಅರ್ಥ ಮಾಡಿಕೊಂಡಾಗ ನಮ್ಮ ಚಿಂತನೆಗೆ ಒಂದು ಪರಿಪೂರ್ಣತೆ ಬರುತ್ತೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ, ಬೇರೆ ಬೇರೆ ಭಾಷೆಗಳನ್ನು ಕಲಿತ್ಕೊಳ್ಬೇಕಾಗತ್ತೆ. ಕಾರಣಾಂತರಗಳಿಂದ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಭಾಷೆಯ ಬಗೆಗೆ ನಮಗೆ ಇರುವಂತಹ ಅಭಿಮಾನ ಬಹಳ ದೊಡ್ಡದು. ಅದರಲ್ಲಿ ಎರಡು ಮಾತಿಲ್ಲ. ನಮ್ಮ ಭಾಷೆಯೇ ಎಲ್ಲ ಭಾಷೆಗಳಿಗಿಂತ ಹೆಚ್ಚು ಶ್ರೇಷ್ಠ ಅನ್ನುವ ಒಂದು ಭಾವನೆ ಇದೆಯಲ್ಲ, ಆ ಭಾವನೆ ಕೂಡ ತಪ್ಪಲ್ಲ.
ಆದರೆ ಆ ಭಾವನೆ ಅತಿಯಾಗಿ ಬೇರೆ ಭಾಷೆಗಳ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಅವಹೇಳನಾ ಭಾವ, ಕುತ್ಸಿತ ಭಾವ ಇವು ಮೂಡಿದರೆ ಅದು ಆರೋಗ್ಯಕರವಾದ ಚಿಂತನೆ ಅಂತ ಕರೆಸ್ಕೊಳ್ಳಲ್ಲ. ನಾವು ಎಲ್ಲ ಜನಗಳನ್ನು, ಎಲ್ಲ ರಾಜ್ಯದ ಜನಗಳನ್ನು ಪ್ರೀತಿ ಮಾಡಬೇಕು, ಅವರ ಭಾವನೆಗಳಿಗೆ ಓಗೊಡಬೇಕು, ಅವರ ಸಾಹಿತ್ಯವನ್ನು, ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಬೇಕು. ಆ ಮೂಲಕವಾಗಿ ಭಾರತೀಯ ಚಿಂತನೆಯನ್ನು, ಭಾರತೀಯ ಸಾಹಿತ್ಯವನ್ನು ಕಟ್ಟಬೇಕಾದಂಥ ಒಂದು ಕೆಲಸ ಮಾಡಬೇಕಾಗ್ತದೆ. ಆ ದಿಕ್ಕಿನಲ್ಲಿ ನಾವು ಆಲೋಚನೆಯನ್ನು ಮಾಡ್ತಾ ಹೋದಾಗ ಈ ಸೌಹಾರ್ದತೆ, ಭಾಷಾ ಸೌಹಾರ್ದ ಅನ್ನೋದಕ್ಕೆ ಹೆಚ್ಚು ಅರ್ಥ ಬರುತ್ತೆ. ಇವತ್ತು ಎಷ್ಟೋ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ಸಾಹಿತ್ಯ ತಿಳ್ಕೊಳ್ಳೋಣ, ನಮ್ಮ ಭಾಷೆ ತಿಳ್ಕೊಳ್ಳೋಣ, ಬೇರೆ ಭಾಷೆ ಬೇಡಲೇ ಬೇಡ ಅನ್ನೋ ದಿಕ್ಕಿನಲ್ಲಿ ಯೋಚನೆ ಮಾಡ್ತೇವೆ. ಆದರೆ ಅದು ಸರಿಯಲ್ಲ. ಅವ್ರು ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಕನ್ನಡಿಗರು ಭಾಷಾ ದೃಷ್ಟಿಯಿಂದ ವಿಶಾಲ ಹೃದಯ ಜನ. ಯಾಕೆಂದರೆ ನಾವು ನೋಡ್ತೀವಿ, ಬೆಂಗಳೂರಿನಂಥ ಒಂದು ನಗರದಲ್ಲಿ ಎಷ್ಟು ಭಾಷೆಗಳನ್ನಾಡುವ ಜನ ನಿಮಗೆ ಸಿಗ್ತಾರೆ. ಬಹುಶಃ ಕನ್ನಡ ಭಾಷೆಯೇ ಒಂದು ಗೌಣ ಭಾಷೆಯಾಗ್ಬಿಡುತ್ತೆ ಅನ್ನೋ ಭಯ ನಮಗೆ ಉಂಟಾಗುತ್ತೆ. ಏಕೆಂದರೆ ನೀವು ಯಾವ ವ್ಯಕ್ತಿಯನ್ನು ಮಾತಾಡಿಸಿದ್ರೂ ಆ ವ್ಯಕ್ತಿ ಕನ್ನಡ ಬಿಟ್ಟು ಬೇರೆ ಮಾತಾಡುವಂಥ ಒಂದು ಪರಿಸ್ಥಿತಿಯಲ್ಲಿ ಸೃಷ್ಟಿಯಾಗಿಬಿಟ್ಟಿದೆ ಅಂತ ಆತಂಕದಿಂದ ಹೇಳೋ ಜನ ಹೇಳ್ತಾರೆ. ಆದರೆ ಕನ್ನಡಿಗರು ಎಷ್ಟು ಉದಾರ ಹೃದಯಿಗಳು ಅಂತ ಹೇಳಿದ್ರೆ, ಯಾರೇ ಬಂದರೂ ಕೂಡ ಅವರಿಗೆ ಕೈ ಬೀಸಿ ಆಹ್ವಾನಿಸ್ತೇವೆ, ಗೌರವವನ್ನು ಕೊಡ್ತೇವೆ, ಅವರ ಭಾಷೆಯನ್ನು ಪ್ರೀತಿ ಮಾಡ್ತೇವೆ, ಅವರನ್ನು ಕೂಡ ನಾವು ಪ್ರೀತಿಯಿಂದ ನೋಡ್ತೇವೆ. ಇಂಥ ಒಂದು ವಿಶಾಲ ಹೃದಯ ಇರೋದರಿಂದಲೇ ಇವತ್ತು ಕರ್ನಾಟಕದಲ್ಲಿ ಬೇರೆ ಭಾಷೆಗಳ ಜನ ಹೆಚ್ಚಿನ ಸಂಖ್ಯೆಯಲ್ಲಿ, ಬಹುಶಃ ಬೇರೆ ಇತರ ರಾಜ್ಯಗಳಲ್ಲಿ ಕಾಣದೇ ಇರುವಷ್ಟು ಪ್ರಮಾಣದಲ್ಲಿ ಬೇರೆ ರಾಜ್ಯಗಳ, ಬೇರೆ ಭಾಷೆಗಳ ಜನರು ಕರ್ನಾಟಕದಲ್ಲಿ ಕಂಡುಬರ್ತಾರೆ. ಆ ಒಂದು ದಿಕ್ಕಿನಲ್ಲಿ ನಾವು ಆಲೋಚನೆ ಮಾಡಿದಾಗ ನಮಗೆ ಸಾಮಾನ್ಯವಾಗಿ ಅನಿಸುತ್ತೆ, ಈ ಅತಿ ಉದಾರತೆ ಬಹುಶಃ ಕೆಲವು ಸರ್ತಿ ನಮಗೆ ತೊಂದರೆಯನ್ನು ಕೂಡ ಉಂಟು ಮಾಡುತ್ತೇನೋ ಅಂತ ಹೇಳ್ತೀವಿ. ಅದೇನೇ ಇರಲಿ, ಉದಾರ ಚರಿತರು ನಾವು ಕನ್ನಡದ ಜನ. ಇಲ್ಲಿ ಈ ಹೊತ್ತು ಭಾಷೆಗಳನ್ನೇ ಬೆಸೆಯುವಂತಹ ಕೆಲಸವನ್ನು ಯಾರು ಮಾಡ್ತಾ ಇದ್ದಾರೆ? ಭಾರತೀಯತೆ ಅನ್ನುವ ಒಂದು ತತ್ವ ಏನಿದೆ, ಪರಿಕಲ್ಪನೆ ಏನಿದೆ, ಆ ಪರಿಕಲ್ಪನೆಯನ್ನು ನಾವು ಹೇಗೆ ಸಾಧಿಸ್ತಾ ಇದ್ದೀವಿ ಅನ್ನುವುದನ್ನು ಆಲೋಚನೆ ಮಾಡಿದಾಗ ನಮಗೆ ಅನಿಸುತ್ತೆ, ಇವತ್ತು ಪಾಶ್ಚಾತ್ಯ ಭಾಷೆಗಳು, ಪಾಶ್ಚಾತ್ಯ ಸಂಸ್ಕೃತಿ ನಮಗೆ ಬಂದು ದಕ್ಕಿರೋ ಅಂಥದ್ದು ಇವತ್ತು ಭಾಷಾಂತರಗಳ ಮೂಲಕ. ಇವತ್ತು ಶೇಕ್ಸ್ಪಿಯರ್ ಆಗಲಿ, ಮಿಲ್ಟನ್ ಆಗಲಿ, ಉಮರ್ ಖಯಾಮ್ ಆಗಲಿ, ಅಥವಾ ವಿಜ್ಞಾನಿಗಳಾಗಲಿ, ಇಂಗ್ಲೀಷ್ ಸಾಹಿತ್ಯವಾಗಲಿ, ಫ್ರೆಂಚ್ ಸಾಹಿತ್ಯವಾಗಲಿ, ಎಲ್ಲವೂ ಕೂಡ ನಮಗೆ ಬಂದು ತಲುಪಿರೋದು ಭಾಷಾಂತರಗಳ ಮೂಲಕವಾಗತ್ತೆ. ಇವತ್ತು ಭಾರತ ಸರ್ಕಾರ ಕೂಡ, ಕರ್ನಾಟಕ ಸರ್ಕಾರ ಕೂಡ ಇದೇ ಒಂದು ದಿಕ್ಕಿನಲ್ಲಿ ಆಲೋಚನೆಯನ್ನು ಮಾಡಿ ಸರ್ಕಾರದ ಕಡೆಯಿಂದ ಈ ಭಾಷೆಗಳನ್ನು ಹೇಗೆ ಜೋಡಣೆ ಮಾಡುವುದು ಅನ್ನುವುದನ್ನು ಕುರಿತು ಆಲೋಚನೆ ಮಾಡ್ತಾ ಇದೆ. ನಮಗೆ ಸ್ವಾತಂತ್ರ್ಯ ಬರೋವರೆಗೆ ಈ ಸಮಸ್ಯೆ ಇರಲಿಲ್ಲ. ಸ್ವಾತಂತ್ರ್ಯ ಬಂದ ಮೇಲೆ ಏನಾಯಿತು ಅಂತ ಹೇಳಿದ್ರೆ, ನಮ್ಮಲ್ಲಿ ಭಾಷಾಭಿಮಾನ ಅನ್ನೋದು ಹೆಚ್ಚಾಯಿತು. ನಮ್ಮ ಭಾಷೆಗಳು ಇದನ್ನು ಬೆಳೆಸಬೇಕು ಅನ್ನೋದು, ಜೊತೆಗೆ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಕೊಡಬೇಕು ಅನ್ನುವ ಚಿಂತನೆ ಕೂಡ ಜಾಸ್ತಿ ಆಯಿತು. ಈಚಿನ ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಏನಿದೆ, ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಪ್ರಾದೇಶಿಕ ಭಾಷೆಗಳಿಗೆ ಹೆಚ್ಚಿನ ಒತ್ತನ್ನು ಕೊಡೋ ಅಂಥ ಅವಶ್ಯಕತೆ ಇದೆ ಅಂತೇಳಿ. ಈಗ ಭಾರತ ಸರ್ಕಾರದ ಕಡೆಯಿಂದಲೂ ಕೂಡ ಎಲ್ಲ ಭಾರತೀಯ ಭಾಷೆಗಳನ್ನು ಕಲಿಯಲು ಸಾಧ್ಯವಾಗುವಂತೆ ಸುಲಭವಾದ ಶಿಕ್ಷಣಗಳನ್ನು ಕೂಡ ಅದನ್ನು ಮಾಡ್ತಾ ಇದ್ದಾರೆ. ಆ ಥರ ಒಂದು ಕನ್ನಡ ಶಿಕ್ಷಣವನ್ನು ಮಾಡೋದರಲ್ಲಿ ನಾನು ಕೂಡ ಒಬ್ಬ
ಪಾತ್ರಧಾರಿಯಾಗಿದ್ದು ನಾನು ಕೂಡ ಕೆಲಸ ಮಾಡ್ತಾಯಿದ್ದೀನಿ. ಕನ್ನಡ ಶಿಕ್ಷಣವನ್ನು ಭಾರತೀಯರಿಗೆ ಯಾವ ರೀತಿಯಲ್ಲಿ ಕೊಡೋದು ಅಂತ ಹೇಳಿ. ಇದ್ರ ಜೊತೆಗೆ ಈ ಅಕಾಡೆಮಿಗಳಿವೆ. ಈಗ ಕರ್ನಾಟಕದಲ್ಲೇ ನಾವು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಇಟ್ಕೊಂಡಿದ್ದೇವೆ, ಸಂಸ್ಕೃತಿ ಇಲಾಖೆ ಇದೆ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಇದೆ, ಕುವೆಂಪು ಭಾಷಾ ಭಾರತಿ ಎನ್ನುವ ಸಂಸ್ಥೆ ಇದೆ. ಇಂತಹ ಎಲ್ಲ ಸಂಸ್ಥೆಗಳು ಕೂಡ, ಇದರ ಜೊತೆಗೆ ಅನೇಕ ಖಾಸಗಿ ಸಂಸ್ಥೆಗಳು ಕೂಡ ಈ ಬೇರೆ ಬೇರೆ ಭಾಷೆಗಳಲ್ಲಿರುವಂತಹ ಸಾಹಿತ್ಯವನ್ನು, ಸಂಸ್ಕೃತಿಯನ್ನು ನಮ್ಮ ಭಾಷೆಗೆ ತರುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಇವತ್ತು ಮಾಹಿತಿ ಅಥವಾ ಇನ್ಫಾರ್ಮೇಷನ್ ಅನ್ನೋದು ಅಗಾಧವಾದ ಪ್ರಮಾಣದಲ್ಲಿ ನಮ್ಮಲ್ಲಿಗೆ ಬರ್ತಾ ಇದೆ. ಇದು ಅವಶ್ಯಕ ಕೂಡ. ಒಂದು ಕಾಲದಲ್ಲಿ ನಾವು ಬರೀ ಸಾಹಿತ್ಯವನ್ನು ಅಧ್ಯಯನ ಮಾಡಿ ಇದೇ ನಮಗೆ ಅತ್ಯಂತ ಮುಖ್ಯವಾದದ್ದು ಅಂತ ಆಲೋಚನೆ ಮಾಡ್ತಾಯಿದ್ವಿ. ಆದರೆ ಈಚೆಗೆ ಏನಾಗ್ತಾ ಇದೆ ಅಂದರೆ ಸಾಹಿತ್ಯ ಅನ್ನೋದು ಕೇವಲ ಒಂದು ಭಾಗ ಅಷ್ಟೆ. ಅದರ ಜೊತೆಗೆ ನಾವು ಸಂಸ್ಕೃತಿ ಅಧ್ಯಯನ ಮಾಡ್ತೇವೆ, ಮಾನವಿಕ ವಿಷಯಗಳನ್ನು ತೆಗೆದುಕೊಂಡು ಅಧ್ಯಯನ ಮಾಡ್ತೇವೆ, ವಿಜ್ಞಾನವನ್ನು ತಗೊಂಡು ಅಧ್ಯಯನ ಮಾಡ್ತೇವೆ, ವೈದ್ಯಕೀಯ, ಇಂಜಿನಿಯರಿಂಗ್ ಮತ್ತು ಈಚೆಗೆ ಇರುವಂತಹ ಕಂಪ್ಯೂಟರ್ ಇಂಜಿನಿಯರಿಂಗ್ ಅಥವಾ ಈಚೆಗೆ ನಾವು ಕಾಣ್ತಿರುವಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, GPT-4 ಅಂತ ಹೇಳ್ತೀವಲ್ಲ, ಈ GPT-4 ಕೂಡ ಇವತ್ತು ನಮ್ಮ ಕನ್ನಡ ಭಾಷೆಗೆ ಬಂದು ದಕ್ತಾ ಇದೆ. ಇದಕ್ಕೆ ಒಂದು ಭಾಳ ದೀರ್ಘವಾದ ಪರಂಪರೆ ಕೂಡ ಇದೆ. ನಮ್ಮಲ್ಲಿ ಭಾಳ ಹಿಂದೆ ದೌಲತ್ ಸಿಂಗ್ ಕೊಠಾರಿ ಅಂತ ವಿದ್ವಾಂಸರಿದ್ದರು. ಆ ದೌಲತ್ ಸಿಂಗ್ ಕೊಠಾರಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಷನ್ ಫಾರ್ ಸೈಂಟಿಫಿಕ್ ಆ್ಯಂಡ್ ಟೆಕ್ನಿಕಲ್ ಟರ್ಮಿನಾಲಜಿ ಅಂತ ಹೇಳಿಬಿಟ್ಟು ಒಂದು ಸಂಸ್ಥೆಯನ್ನು, ಒಂದು ಆಯೋಗವನ್ನು ದೆಹಲಿಯಲ್ಲಿ ಭಾರತ ಸರ್ಕಾರ ಸ್ಥಾಪನೆ ಮಾಡ್ತು. ಆ ಆಯೋಗದ ಅಡಿಯಲ್ಲಿ ಎಲ್ಲ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಗ್ರಂಥಗಳನ್ನು ತಯಾರು ಮಾಡಬೇಕಾದ್ರೆ, ಪಠ್ಯಪುಸ್ತಕಗಳಾಗ್ಬೋದು, ಆಕರ ಗ್ರಂಥಗಳಾಗ್ಬೋದು, ಕೋಶಗಳಾಗ್ಬೋದು, ಇವೆಲ್ಲವನ್ನು ತಯಾರು ಮಾಡಬೇಕಾದ್ರೆ ಬೇಕಾಗುವಂತಹ ಪಾರಿಭಾಷಿಕ ಪದಗಳೇನಿವೆ ಆ ಪದಗಳನ್ನು ಸೃಷ್ಟಿ ಮಾಡಬೇಕು ಅಂತ. ನನಗೆ ಗೊತ್ತಿರೋ ಹಾಗೆ ಈಗಾಗಲೇ ಸುಮಾರು 8 ಲಕ್ಷದಷ್ಟು ಪದಗಳನ್ನು ಈಗಾಗಲೇ ಸೃಷ್ಟಿ ಮಾಡಿದ್ದೀವಿ. ಬೇರೆ ಬೇರೆ ಕ್ಷೇತ್ರಗಳು, ಇಂಜಿನಿಯರಿಂಗು, ಮೆಡಿಕಲ್ಲು, ಟೆಕ್ನಿಕಲ್ಲು, ಲಿಟರರಿ, ಹ್ಯುಮ್ಯಾನಿಟೀಸ್, ಎಲ್ಲ ಕ್ಷೇತ್ರಗಳಿಗೆ ಸಂಬಂಧಪಟ್ಟಾಗಿ ಸುಮಾರು 8 ಲಕ್ಷಕ್ಕಿಂತಲೂ ಹೆಚ್ಚು ಪದಗಳನ್ನು ಈಗಾಗಲೇ ಭಾರತೀಯ ಭಾಷೆಗಳಲ್ಲಿ ಸೃಷ್ಟಿ ಮಾಡಿ ಇವುಗಳನ್ನು ಆಧರಿಸಿ ಪಠ್ಯಪುಸ್ತಕಗಳನ್ನು ರಚನೆ ಮಾಡಬೇಕು ಅನ್ನುವುದನ್ನು ಯೋಚನೆ ಮಾಡ್ತಿದ್ದೀವಿ. NCERT ಅಂತ ಸಂಸ್ಥೆ ಈ ಕೋಶಗಳನ್ನು ಬಳಕೆ ಮಾಡಿಕೊಂಡು ಸ್ಟ್ಯಾಂಡರ್ಡೈಸ್ಡ್ ಟರ್ಮಿನಾಲಜಿ ಅನ್ನುವುದು ಅಂತೇಳಿ ಇವುಗಳನ್ನು ಭಾವಿಸಿ ಇವುಗಳ ಆಧಾರದ ಮೇಲೆ ಪಠ್ಯಪುಸ್ತಕಗಳನ್ನು ಇವತ್ತು ತಯಾರು ಮಾಡ್ತಾಯಿದೆ. UGC ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದೆ. ಈ ಮಾತುಗಳನ್ನು ತಮಗೆ ಯಾತಕ್ಕೆ ನಾನು ನಿವೇದಿಸ್ಕೊಳ್ತಿದ್ದೀನಿ ಅಂತ ಹೇಳಿದ್ರೆ, ಭಾಷಾ ಸೌಹಾರ್ದದ ವಿವಿಧ ಅಂಗಗಳಾಗಿ ಇವೆಲ್ಲ ಕೆಲಸ ಮಾಡ್ತಾಯಿದೆ. ಅಂತಿಮವಾಗಿ ಮನುಷ್ಯ ಎಲ್ಲಕ್ಕಿಂತಲೂ ಮಿಗಿಲಾಗಿ ಭಾವಜೀವಿ. ಅವನು ಭಾವಜೀವಿಯಾಗಿರೋದರಿಂದ ಅವನ ಮನಸ್ಸನ್ನು, ಹೃದಯವನ್ನು ಮುಟ್ಟಬೇಕಾದ್ರೆ ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ಒಂದು ಉತ್ತಮವಾದ ಸಂವಹನ, ಎ ವೆರಿ ಹೆಲ್ದಿ ಕಮ್ಯುನಿಕೇಷನ್. ಆ ಒಂದು ಹೆಲ್ದಿ ಕಮ್ಯುನಿಕೇಷನ್ ಯಾವಾಗ ಸಾಧ್ಯವಾಗುತ್ತೆ, ಮನುಷ್ಯರ ನಡುವೆ ಒಂದು ಸ್ನೇಹದ, ಸೌಹಾರ್ದದ ಬೆಸುಗೆ ಸಾಧ್ಯವಾಗುತ್ತೆ. ಆ ಬೆಸುಗೆಯೇ ಒಂದು ರಾಷ್ಟ್ರೀಯತೆಯನ್ನು ನಿರ್ಮಾಣ ಮಾಡುತ್ತೆ. ನಾವು ಈ ರಾಷ್ಟ್ರೀಯ ನೆಲೆಯಲ್ಲಿ ನಮ್ಮ ವ್ಯಕ್ತಿತ್ವವನ್ನು ಕಂಡುಕೊಂಡಾಗ ಮಾತ್ರ ದೇಶ ಕಟ್ಟೋದಕ್ಕೆ ಸಾಧ್ಯವಾಗುತ್ತೆ, ನಿರ್ಮಾಣ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲದೆ ಹೋದರೆ ನಾನು ಕನ್ನಡಿಗ, ಅವನು ತಮಿಳ, ಇನ್ನೊಬ್ಬ ಪಂಜಾಬಿ, ಈ ಭಾವನೆಗಳನ್ನೇ ಇಟ್ಕೊಂಡು ನಾವು ಹೋಗೋಕ್ಕೆ ಸಾಧ್ಯವಾಗೋದೇ ಇಲ್ಲ. ಇವತ್ತು ಕುವೆಂಪು ಅವರು ಕೂಡ ಇದೇ ಮಾತನ್ನು ಹೇಳಿದ್ರು, ವಿಶ್ವಮಾನವನಾಗಬೇಕು ನಾವು ಅಂತ ಹೇಳಿ. ಈ ವಿಶ್ವಮಾನವ ಅನ್ನೋದು ಬಹಳ ದೊಡ್ಡ ಪರಿಕಲ್ಪನೆ. ಈ ವಿಶ್ವಮಾನವರಾಗಬೇಕಾದ್ರೆ ಪ್ರಪಂಚದ
ಎಲ್ಲ ದೇಶಗಳು, ಎಲ್ಲ ಜನರು, ಎಲ್ಲ ಮನಸ್ಸುಗಳು, ಎಲ್ಲ ಹೃದಯಗಳು ಒಟ್ಟು ಸೇರಿದರೆ ಮಾತ್ರ ಸಾಧ್ಯವಾಗುವಂಥದ್ದು. ಆದರೆ ಪರಿಸ್ಥಿತಿ, ಪ್ರಪಂಚದ ಪರಿಸ್ಥಿತಿಯನ್ನು ನೋಡಿದ್ರೆ ಬಹಳ ಆತಂಕಕಾರಿಯಾಗಿ ಕಾಣುತ್ತೆ. ಯುದ್ಧ ಭೀತಿ ಕೂಡ ನಮ್ಮಲ್ಲಿ ಉಂಟಾಗಿರುವಂಥದ್ದು ಕಾಣುತ್ತೆ. ಇವುಗಳ ನಡುವೆ ಒಂದು ಒಳ್ಳೆಯ ವರತೆಯಾಗಿ, ಒಳ್ಳೆಯ ಚಿಂತನೆಯಾಗಿ ವಿಶ್ವಚೇತನವನ್ನು ನಾವು ಕಲ್ಪಿಸ್ಕೊಳ್ಬೇಕಾಗ್ತದೆ, ವಿಶ್ವ ಮಾನವತ್ವವನ್ನು ಕಲ್ಪಿಸ್ಕೊಳ್ಬೇಕಾಗ್ತದೆ. ಈ ದಿಸೆಯಲ್ಲಿ ಈ ಸೌಹಾರ್ದತಾ ದಿನಗಳನ್ನು ನಾವು ಆಚರಣೆ ಮಾಡೋದು ಬಹಳ ಮುಖ್ಯ ಅಂತ ಅನಿಸುತ್ತೆ. ಯಾಕೆಂದರೆ ಇದಕ್ಕೋಸ್ಕರ ಓಟವನ್ನು ಮಾಡ್ತೇವೆ, ಪಂದ್ಯಗಳನ್ನು, ಸ್ಪರ್ಧೆಗಳನ್ನು ಏರ್ಪಡಿಸ್ತೇವೆ. ಯಾತಕ್ಕಂತ ಹೇಳಿದ್ರೆ ಈ ಒಂದು ಡ್ರೈವ್, ಈ ಒಂದು ಭಾವನೆ ಜನಗಳಲ್ಲಿ ಮೂಡಲಿ ಅಂತ ಹೇಳ್ಬಿಟ್ಟು, ಅದರಲ್ಲೂ ಯುವ ಜನಾಂಗವನ್ನು ಮುಂದೆ ತರುವಂಥ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ, ನಮ್ಮ ಹೆಗಲ ಮೇಲಿದೆ. ಆದ್ದರಿಂದ ಇವತ್ತಿನ ಯುವ ಜನತೆಗೆ ಹಿಂದೆ ಯಾವ ರೀತಿಯಲ್ಲಿ ದೇಶವನ್ನು ಕಟ್ಟೋದಕ್ಕೋಸ್ಕರ, ದೇಶಕ್ಕೆ ಸ್ವಾತಂತ್ರ್ಯ ತರೋದಕ್ಕೋಸ್ಕರ, ಈ ಒಂದು ಭಾಷೆಯನ್ನು, ಸಂಸ್ಕೃತಿಯನ್ನು ನಿರ್ಮಾಣ ಮಾಡೋದಕ್ಕೋಸ್ಕರ ಹಿರಿಯರು ಎಷ್ಟು ತ್ಯಾಗವನ್ನು ಮಾಡಿದ್ದಾರೆ, ಎಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಅನ್ನುವುದರ ಒಂದು ತಿಳುವಳಿಕೆಯನ್ನು ನಾವು ಮುಂದಿನ ಜನಾಂಗಕ್ಕೆ ಕೂಡ ಕೊಡಬೇಕಾಗ್ತದೆ. ಆ ಒಂದು ದಿಕ್ಕಿನಲ್ಲಿ ಈ ಸೌಹಾರ್ದತಾ ದಿನ ಬಹಳ ಉತ್ತಮವಾಗಿ, ಬಹಳ ಅರ್ಥಪೂರ್ಣವಾಗಿ ಕೆಲಸ ಮಾಡುತ್ತೆ ಅಂಥೇಳಿ ನಾನು ಭಾವಿಸ್ತೇನೆ. ಇದಕ್ಕಿಂತ ಹೆಚ್ಚು ಈ ಸಂದರ್ಭದಲ್ಲಿ ಮಾತನಾಡೋದು ಉಚಿತವಾಗುವುದಿಲ್ಲ. ಇಂತಹ ಒಂದು ಅಪೂರ್ವವಾದ ಕಾರ್ಯಕ್ರಮವನ್ನು ತಾವು ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದ ವತಿಯಿಂದ ಏರ್ಪಾಟು ಮಾಡಿದ್ದೀರಿ. ಅದರಲ್ಲಿ ಭಾಗಿಯಾಗೋದಕ್ಕೆ ನನ್ನನ್ನು ಕೂಡ ಕರೆದು ಇಂತಹ ಒಂದು ಅದ್ಭುತವಾದ, ಅಪೂರ್ವವಾದ ಅವಕಾಶವನ್ನು ಕೊಟ್ಟಿದ್ದೀರಿ. ನಿಮ್ಮ ನಡುವೆ ಬೆರೆತು ಎರಡು ಮಾತುಗಳನ್ನ ನಾವು ಆಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರಿ. ಇದಕ್ಕಾಗಿ ಸನ್ಮಾನ್ಯ ಕುಲಪತಿಯವರಿಗೆ, ಕುಲಸಚಿವರಿಗೆ, ಕನ್ನಡ ವಿಭಾಗದ ಪದಾಧಿಕಾರಿಗಳಿಗೆ ಹಾಗೂ ತಮಗೆಲ್ಲರಿಗೂ ನಾನು ಮತ್ತೊಮ್ಮೆ ವಂದಿಸಿ ನನ್ನ ಆಭಾರಗಳನ್ನು ವ್ಯಕ್ತಪಡಿಸ್ತಾ ಈ ಎರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ರಾಷ್ಟ್ರೀಯ ಐಕ್ಯತಾ ಸಪ್ತಾಹ ದಿನಾಚರಣೆ ಅಂಗವಾಗಿ ಭಾಷಾ ಸೌಹಾರ್ದತೆ ದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಂದಂಥ ಶ್ರೀ ಲಕ್ಷ್ಮೀನಾರಾಯಣ್ ಅರೋರಾ, ವಿಶ್ರಾಂತ ಪ್ರಾಧ್ಯಾಪಕರು, ಮೈಸೂರು ವಿಶ್ವವಿದ್ಯಾಲಯ ಮೈಸೂರು, ನಮ್ಮ ವಿಶ್ವವಿದ್ಯಾಲಯದ ಡೀನ್ರಾದಂತಹ ಲಕ್ಷ್ಮೀ ಮೇಡಮ್ ಅವರೇ, ಮತ್ತು ಕನ್ನಡ ವಿಭಾಗದ ಅಧ್ಯಕ್ಷರಾದಂಥ ಗೀತಾಂಜಲಿ ಮೇಡಮ್ ಅವರೇ, ನಮ್ಮ ಎಲ್ಲ ಟೀಚಿಂಗ್ ಫ್ಯಾಟರ್ನಿಟಿಯವರೇ, ನಾನ್ ಟೀಚಿಂಗ್ ಫ್ಯಾಟರ್ನಿಟಿಯವರೇ ಮತ್ತು ಆಹ್ವಾನಿತರೇ, ಮಾಧ್ಯಮದ ಮಿತ್ರರೇ. ಈಗಾಗಲೇ ಲಕ್ಷ್ಮೀನಾರಾಯಣ್ ಸರ್ರು ಹೇಳಿದ್ರು, ನಮ್ಮ ಭಾಷಾ ಸೌಹಾರ್ದತೆ ಅಂದರೆ ನಮ್ಮ ದೇಶ ವಿವಿಧತೆಯಲ್ಲಿ ಏಕತೆ ಇದೆ ಅಂತ. ನಾವು ಕರ್ನಾಟಕದವರು ಕನ್ನಡ ಭಾಷೆ ಮಾನ್ಯತೆ ಕೊಡಬೇಕು, ತಮಿಳುನಾಡುದವರು ತಮಿಳು ಏನು ಮಾನ್ಯತೆ ಕೊಡಬೇಕು. ಬಟ್ ಬೇರೆ ಬೇರೆ ಪ್ರಾಂತ ವೈಸ್, ಏಕೆಂದರೆ ಸರ್ವಪಲ್ಲಿ ರಾಧಾಕೃಷ್ಣ, ನಾವು ಯಾವುದು ಪಟೇಲ್ ಮಾತಾಡಿದೆವಲ್ಲ, ಅಂದರೆ ವಲ್ಲಭಾಯ್ ಪಟೇಲ್ ಅವರು ಆ್ಯಕ್ಚುಲಿ ನಮ್ಮ ದೇಶದಲ್ಲಿ 1947ರಲ್ಲಿ ಇಂಡಿಪೆಂಡೆಂಟ್ ಆದಾಗ 540 ರಾಜ್ಯಗಳನ್ನು ಅವರವರಲ್ಲೇ ಜಗಳ ಆಡ್ತಿದ್ರು. ಆವಾಗ ನಮ್ಮ ದೇಶದಲ್ಲಿ ಮತ್ತು ಕರ್ನಾಟಕದಲ್ಲಿ ಹೈದರಾಬಾದ್ ಕರ್ನಾಟಕ ಏನು ಪ್ರಾಂತ ಅದು ನಿಜಾಮನ ಅಡಿಯಲ್ಲಿತ್ತು. ಆ ನಿಜಾಮ ಆ್ಯಕ್ಚುಲಿ ಉರ್ದು ಭಾಷೆಯನ್ನು ಮಾಡ್ತಿದ್ರು. ಬಟ್ ಆದರೂ ಸರ್ದಾರ್ ಭಾಯ್ ಪಟೇಲರು ಏನು ಮಾಡಿದ್ರು, ರಜಾಕಾರ್ ಏನು ಮಾಡಿದ್ರು ಅದನ್ನು ಏನು ಗವರ್ಮೆಂಟ್ನಿಂದ ಏನು ಏರ್ಫೋರ್ಸು ಮತ್ತು ಇದು ಆರ್ಮಿ ಫೋರ್ಸನ್ನು ತಗೊಂಡು ಎಲ್ಲರಿಗೆ ಒಟ್ಟಿಗೆ ಮಾಡಿ ಆ ರಜಾಕಾರರನ್ನು ಸರಿಪಡಿಸಿದ್ರು. ಹೀಗಾಗಿ ಎಲ್ಲಿ ನಮ್ಮ ಇವತ್ತಿನ ದಿವಸ ಭಾಷಾ ಸೌಹಾರ್ದತೆ ಅಂದರೆ ನಾವೆಲ್ಲ ನಮ್ಮ ದೇಶದಲ್ಲಿರುವವರು ಎಲ್ಲರೂ ಒಂದೇ. ಬಟ್ ಆದರೆ ನಮ್ಮ ಭಾಷೆಗಳನ್ನು ನಮ್ಮ ಏನು ಕಮ್ಯುನಿಕೇಷನ್ ಮಾಡಬೇಕಾದ್ರೆ ಭಾಷಾ ಭಾಳ ಇಂಪಾರ್ಟೆಂಟ್ ಇರ್ತದೆ ಅಂತ ಹೇಳಿದರು ಲಕ್ಷ್ಮೀನಾರಾಯಣ್ ಸರ್. ಅದಕ್ಕೆ ನಮ್ಮ ಭಾಷೆಗಳನ್ನು ಚೆನ್ನಾಗಿ ಅರ್ಥಕೊಂಡ್ರೆ
ನಾವು ಚೆನ್ನಾಗಿ ಕಮ್ಯುನಿಕೇಷನನ್ನು ಮಾಡಬಹುದು. ಹಾಗಾಗಿ ಭಾಷೆ ಬೇರೆ ಭಾಷೆಗೆ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಮತ್ತು ಈಗ ನಾವೇನು ಮಾಡ್ತೇವೆ, ಕನ್ನಡಿಗರು ಉದಾಹರಣೆ ಅಂತ ಹೇಳಿದ್ರು. ಹೇಗಂದರೆ ನಾವು ಕನ್ನಡ ಭಾಷೆ ಯಾರಾದರೂ ಹಿಂದಿ ಭಾಷೆ ಆಡಿದ್ರೆ ನಾವು ಹಿಂದಿನೇ ಆಡ್ತಾ ಇರ್ತೇವೆ, ಮರಾಠಿ ಆಡಿದ್ರೆ ಮರಾಠಿ ಆಡ್ತಾರೆ. ಅಂದರೆ ನಮ್ಮಲ್ಲಿ ಅಷ್ಟು ಉದಾರತೆ ಇದೆ ಅಂತ, ನಮ್ಮಲ್ಲಿ ಏನಿದೆ ನಾವು ಎಲ್ಲರೂ ಒಂದೇ ಅಂತ ಎಂಬ ಭಾವನೆ ನಮ್ಮಲ್ಲಿದೆ. ಆದರೂ ರೆಸಿಪ್ರೋಕಲ್ ಆಗಿ ನಮ್ಮ ಎದುರಾಳಿಗಳೇನಿರ್ತಾರಲ್ಲೇ ಅವರಲ್ಲಿ ಆ ಭಾವನೆಯನ್ನು ಮೂಡಬೇಕು ಅಂತ ನಮ್ಮ ಅನಿಸ್ತದೆ. ಯಾಕಂದರೆ ಕರ್ನಾಟಕದಲ್ಲಿ ಇದ್ದಂತಹ ಈ ಬೇರೆ ಬೇರೆ ಸ್ಟೇಟ್ದು ಏನು ಜನ ಇರ್ತಾರೆ, ನಮ್ಮಲ್ಲಿ ಇದ್ದಂತಹ ಎಷ್ಟು ಬಹಳ ಜನರು ಬೇರೆ ಬೇರೆ ಸ್ಟೇಟ್ದವ್ರು ಇದ್ದಾರೆ. ಆ ಬೇರೆ ಸ್ಟೇಟ್ನ ರಾಜಸ್ಥಾನದಲ್ಲಿ ಹೋಗಿ ನಮ್ಮ ಸ್ಟೇಟ್ ಜನ ಇಲ್ಲ, ಫ್ಯೂ ಓನ್ಲಿ. ಮತ್ತು ಉತ್ತರ ಪ್ರದೇಶದಲ್ಲಿ ಹೋಗಿ ಓನ್ಲಿ IAS ಆಫೀಸರ್ ಒಬ್ಬರು ಇಬ್ಬರು ಹೋಗಿರಬೇಕು. ಬಟ್ ಬೇರೆ ದೇಶದಿಂದ, ಈಗ ಬೇರೆ ಸ್ಟೇಟ್ನಿಂದ ಬಂದಂತಹ ಭಾಳ ಜನ ನಮ್ಮಲ್ಲಿ, ಅದು ಸ್ಪೆಷಲಿ ಬೆಂಗಳೂರು ಪ್ರಾಂತದಲ್ಲಿ ಇದ್ದಾರೆ. ತಮಗೆಲ್ಲ ಗೊತ್ತಿರ್ಬೋದು, ಸಾಫ್ಟ್ವೇರ್ ಈಗ ಎಲೆಕ್ಟ್ರಾನಿಕ್ ಸಿಟಿ ಆಗಿದ್ದರಿಂದ ಭಾಳ ಜನ ನಮ್ಮ ದೇಶದಲ್ಲಿ, ನಮ್ಮ ಭಾರತದಲ್ಲಿ ಇದ್ದಾರೆ. ಅದು ಎಸ್ಪೆಷಲಿ ಕರ್ನಾಟಕದಲ್ಲಿ. ಅದಕ್ಕೆ ನಾವೆಲ್ಲ ಸೌಹಾರ್ದತೆ ಅಂದರೆ ಬೇರೆ ಭಾಷೆಗಳನ್ನು ಅಂದರೆ ನೆಗ್ಲೆಕ್ಟ್ ಮಾಡಬಾರ್ದು, ತಿರಸ್ಕಾರ ಮಾಡಬಾರ್ದು ಅಂತ ಇವತ್ತಿನ ದಿವಸ ಭಾಷಾ ಸೌಹಾರ್ದತೆ, ಎಲ್ಲ ಭಾಷೆಗಳಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು. ಎಲ್ಲ ಭಾಷೆಗಳಲ್ಲಿ ಪರಿಪೂರ್ಣ, ನಮ್ಮ ಭಾಷೆಯನ್ನು ಪರಿಪೂರ್ಣತೆ ಹೊಂದಿ ಎಲ್ಲ ಭಾಷೆಗಳನ್ನು ಕಲ್ತ್ಕೊಂಡ್ರೆ ನಾವು ಅವ್ರ ಜೊತೆ ಕಮ್ಯುನಿಕೇಷನ್ ಮಾಡಲಿಕ್ಕೆ ಅನುಕೂಲ ಆಗ್ತದಂತ ಈ ಸರ್ಕಾರದ ಉದ್ದೇಶ ಏನಿದೆ ಅಂದರೆ ಯಾವುದೇ ಭಾಷೆಗೆ ನಾವು ನೆಗ್ಲೆಕ್ಟ್ ಮಾಡಬಾರ್ದು, ನೆಗ್ಲೆಕ್ಟ್ ಮಾಡಬಾರ್ದು. ಮತ್ತು ಅವರಿಗೆ ಏನು ನಾವು ಏನು ಮಾಡ್ತೇವೆ, ಈ ಭಾಷೆದವ ಆ ಭಾಷೆದವ, ಅಲ್ಲಿನವ ಇಲ್ಲಿನವ, ಈ ಥರ ಅಂದ್ರೆ ಭಾವನೆ ಬರಬಾರ್ದಂತ ಸರ್ಕಾರ ಉದ್ದೇಶ ಇದೆ. ಇದರಲ್ಲಿ ಉದ್ದೇಶ ಏನಂದ್ರೆ ಇವರು ಬಸವಣ್ಣ ಹೇಳ್ತಾನೆ ಇವನಾರವ ಅಂತ, ಹಂಗೆ ಹೇಳಬಾರ್ದು ಅಂತ, ಇವನಮ್ಮನವ ಹೇಳಬೇಕು ಅಂತ ಹೇಳಿ ಈ ನಿಟ್ಟಿನಲ್ಲಿ ಸರ್ಕಾರವನ್ನ ಏನು ಭಾಷಾ ಸೌಹಾರ್ದತೆ, ಎಲ್ಲ ಭಾಷೆಗಳನ್ನು ರೆಸ್ಪೆಕ್ಟ್ ಮಾಡಬೇಕಂತ ಆ ಭಾವನೆಯಿಂದ ಸರ್ಕಾರ ಈ ಉದ್ದೇಶವನ್ನು ಇಟ್ಕೊಂಡು ಈ ಸಪ್ತಾಹ, ರಾಷ್ಟ್ರೀಯ ಐಕ್ಯತಾ ಸಪ್ತಾಹ ದಿನಾಚರಣೆಯ ಅಂಗವಾಗಿ ಇದೊಂದು ಪಾಯಿಂಟನ್ನು ಇಟ್ಕೊಂಡಿದ್ದಾರೆ, ಇದೊಂದು ವಿಷಯವನ್ನು ಇಟ್ಕೊಂಡಿದ್ದಾರೆ ಅಂತ ನನಗೆ ಅನಿಸ್ತದೆ. ಹೀಗಾಗಿ ನಮ್ಮ ಮುಖ್ಯ ಅತಿಥಿಗಳು ಸವಿಸ್ತಾರವಾಗಿ ಮಾತನಾಡಿದ್ರು. ಅದನ್ನೆಲ್ಲ ನಾವು ಮನದಟ್ಟು ಮಾಡಿಕೊಂಡು ನಮ್ಮ ಭಾಷೆಗೆ ರೆಸ್ಪೆಕ್ಟ್ ಕೊಟ್ಟು ಬೇರೆಯವ್ರ ಭಾಷೆಯನ್ನು ರೆಸ್ಪೆಕ್ಟ್ ಕೊಟ್ಟು ನಾವು ಬಾಳೋಣ ಅಂತ ಹೇಳುತ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ.